ಭಾಗದಲ್ಲಿ ನಾವು ನೋಡಿರ್ತಾವೆ. ಅಲ್ಲಿ ತನಕ ನಾವು ಕಲಿತಾ ಬಂದಿರೋದು ಏನಂತ ಹೇಳಿದ್ರೆ, ದೇವರಲ್ಲಿ ನಮ್ಮನ್ನೇ ನಾವು ಯಾವ ರೀತಿಯಲ್ಲಿ ಪವಿತ್ರಾತ್ಮನ ಕೃಪಾವರದಿಂದ ನಮ್ಮನ್ನ ಯಾವ ರೀತಿಯಲ್ಲಿ ನಾವು ಉಳಿಸ್ಕೊಬೇಕು ಅಂತ ಹೇಳಿದೆ. ಹಂಗಿರುವಾಗ ನಾವು ಅದರಲ್ಲಿ ಇರೋದಂದ 5ನೇ ವಿಷಯ ಆಗಿರೋದ್ರಿಂದ ನಾವೇನ್ ಮಾಡಿದೆ, ಹೋಲಿ ಲೈಫ್, ವಿಶುದ್ಧ ಜೀವನವನ್ನು ಮಾಡಬೇಕು ಅಂತ ನಾವು ನೋಡಿದೀವಿ. ಅದೇ ರೀತಿಯಾಗಿ ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ದಿ 5 ಎಲಿಮೆಂಟ್ಸ್ ಆಫ್ 4 ಎಲಿಮೆಂಟ್ಸ್ ಆಫ್ ದಿ ಹೋಲಿನೆಸ್, ಇದು ನಾವು ನೋಡಿದ್ವಿ ಲಾಸ್ಟ್ ಸೆಷನ್ ಅಲ್ಲಿ. ಅದರಲ್ಲಿ 1ನೇ ಭಾಗ ನಾವು ನೋಡಿ, 1ನೇ ಪಾಯಿಂಟ್, ಬಿ ಕನೆಕ್ಟೆಡ್ ವಿತ್, ದೇವರ ಜೊತೆ ಯಾವಾಗಲೂ ಒಂದು ಕನೆಕ್ಷನ್, ಒಂದು ಸಂಪರ್ಕದಲ್ಲಿ ನಾವಿರಬೇಕು ಅಂತ ನಾವು ನೋಡಿದ್ವಿ. ಅದರಲ್ಲಿ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಈ 4 ಕನೆಕ್ಟೆಡ್ 4 ವಿಷಯ ಇತ್ತು. ಬಿ ಕನೆಕ್ಟ್ ವಿತ್ ಗಾಡ್ ಅಂತ ವಿಷಯದಲ್ಲಿ, ದೇವ್ರ ಜೊತೆ ಸಂಪರ್ಕ ಅಂತ ಹೇಳುವಾಗ 4 ವಿಷಯದಲ್ಲಿ ಇತ್ತು. ಅದು ದೇವರನ್ನು, ಮೊದಲನೇದಾಗಿ ದೇವರನ್ನು ಹುಡುಕುವರಾಗಿ ನಾವಿರಬೇಕು. ಯೆಶಾಯನ ಗ್ರಂಥದಿಂದ 55ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಕಳೆದ ಭಾಗದಲ್ಲಿ ನಾವು ನೋಡಿದೀವಿ. ಅದು 2ನೇದಾಗಿ ದೇವರಲ್ಲಿ ನಂಬಿಕೆ ನಮಗೆ ಇರಬೇಕು. ಅದು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ನೋಡಿದೀವಿ. 3ನೇದಾಗಿ ದೇವರ ಸಾನ್ನಿಧ್ಯದಲ್ಲಿ ನಾವಿರಬೇಕು. ದೇವರ ಪ್ರಸನ್ನತೆಯಲ್ಲಿ, ಸಾನ್ನಿಧ್ಯದಲ್ಲಿ, ಆ ಸಾನ್ನಿಧ್ಯವನ್ನು ನಾವು ಅನುಭವಿಸುವರಾಗಿ ನಾವಿರಬೇಕು. ಇದು ಕೀರ್ತನೆಗಳು 145 18ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ. ಅದೇ ರೀತಿಯಲ್ಲಿ ದೇವರ ಪ್ರೀತಿಯಲ್ಲಿ ನಾವು ಇರಬೇಕು ಅಂತ ಯೆರೆಮೀಯನ ಗ್ರಂಥದಲ್ಲಿ 31ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ಇಷ್ಟು ವಿಷಯವನ್ನು, ಅಂದ್ರೆ ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸುಳಿದುಕೊಳ್ಳು. ಇದು ಒಂದು ಏನಂತ ಹೇಳಿದ್ರೆ, ಬಿ ಕನೆಕ್ಟೆಡ್ ವಿತ್ ಗಾಡ್, ಅಂದ್ರೆ ದೇವರ ಸಂಪರ್ಕದಲ್ಲಿ ನಾವಿರುವಾಗ ಇಷ್ಟು ವಿಷಯಗಳು ನಮ್ಮಲ್ಲಿ ಇರಬೇಕು. ದೇವರನ್ನು ಹುಡುಕುವವರಾಗಿ ನಾವಿರಬೇಕು, ನಂಬಿಕೆ ಇರಬೇಕು ದೇವರಲ್ಲಿ. 3ನೇ, ದೇವರ ಸಾನ್ನಿಧ್ಯದಲ್ಲಿ ನಾವಿರಬೇಕು. 4ನೇದಾಗಿ ದೇವರ ಪ್ರೀತಿಯಲ್ಲಿ, ದೇವರ ಜೊತೆ ಸಂಪರ್ಕದಲ್ಲಿ ಇರಬೇಕು ಅಂತ ಹೇಳಿದ್ರೆ, ಈ 4 ವಿಷಯಗಳು ನಮ್ಮಲ್ಲಿ ಇರಬೇಕು ಅಂತ ಕಳೆದ ಭಾಗದಲ್ಲಿ ನಾವು ನೋಡಿದ್ವಿ. ಅದೇ ಇವತ್ತು ಅದನ್ನೇ ಅದೇ ವಿಷಯನೂ ಕಂಟಿನ್ಯೂ ಮಾಡ್ತೀನಿ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 17ನೇ ಅಧ್ಯಾಯ 11ನೇ ವಾಕ್ಯದಿಂದ 17ನೇ ವಾಕ್ಯ ತನಕ ಯಾರಾದ್ರೂ ಒಬ್ರು ಓದಿ ಸಹಾಯ ಮಾಡ್ಬೇಕು ಅಂತ ಹೇಳ್ತಾರೆ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 11ರಿಂದ 17. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೆ, ಗುರುವೆ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂದಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಯೇಸು ಇದನ್ನು ನೋಡಿ, 10 ಮಂದಿ ಶುದ್ಧರಾದರಲ್ಲವೇ? ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ನಾರೂ ಹಿಂದಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಥ್ಯಾಂಕ್ ಯು ಸೋ ಮಚ್. ಇದು ನಾನು ತುಂಬಾ ಏನು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ, ಯಾಕೆಂದ್ರೆ ಬಹಳ ಸರಳವಾಗಿ ಅದರಲ್ಲಿನೇ ಆ ವಿಷಯ ಅಂತ ಹೇಳಿದೆ. ಇದು 11ನೇ ವಾಕ್ಯಕ್ಕೆ ಬರುವಾಗ, ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ದಾರಿಯಲ್ಲಿ ಹೋಗ್ತಾ ಇರುವಾಗ ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತ್ಕೊಂಡು, ಹತ್ರ ಬರಲಿಲ್ಲ, ದೂರದಲ್ಲಿ ನಿಂತ್ಕೊಂಡು, ಯಾಕಂದ್ರೆ ಅವ್ರದ್ದು ಏನ್ ಕಾಯಿಲಿದೆ, ಅವರಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಅವ್ರು ನಿಜವಾಗ್ಲೂ ಗೊತ್ತಿರೋದ್ರಿಂದ ದೂರದಲ್ಲಿ ನಿಂತ್ಕೊಂಡು ಅವ್ರು ಏನಂತ ಹೇಳ್ತಾರೆ, ಯೇಸುವೆ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳ್ರಿ. ಅಂದ್ರೆ ದೇವರಿಲ್ಲಿ ಮಾಡುವಂತ, ಅದಾದ ಯೇಸು ಕ್ರಿಸ್ತನು ಮಾಡುವಂತ ಒಂದು ಕಾರ್ಯ ಏನಂತ ಹೇಳಿದ್ರೆ, ಆ ರೀತಿಯಲ್ಲಿ ದೇವರನ್ನೇ ಬೇಡ್ಕೊಳ್ಳುವ ಸಂದರ್ಭದಲ್ಲಿ ನೀವು ಹೋಗಿ ಯಾಜಕರಿಗೆ ಇದು ತೋರಿಸಿ ಅಂತ ಹೇಳುವಾಗ ಆಲ್ರೆಡಿ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಅವರು ಯಾಜಕರ ಹತ್ರ ಹೋಗೋದಕ್ಕಿಂತ ಮುಂಚೆನೆ ಆ ಸೌಖ್ಯವನ್ನು,
ಆ ರೋಗ ಸೌಖ್ಯವನ್ನು ಅವ್ರ ಜೀವನದಲ್ಲಿ ಆಗುತ್ತೆ ಅಂತ ನೋಡಿದ್ವಿ. ಆಮೇಲೆ ಅದರಲ್ಲಿ ಒಬ್ಬನು ನೋಡಿ, ಇಲ್ಲಿ ಒಂದು ವಿಷಯ ಈ ದೇವರ ಜೊತೆ ನಮ್ಮ ಸಂಪರ್ಕದಲ್ಲಿ ನಾವು ಇರಬೇಕು ಅಂತ ಹೇಳುವಾಗ ಕೆಲವೊಮ್ಮೆ ವಿಶ್ವಾಸಿಗಳ ಮಧ್ಯದಲ್ಲಿನೇ, ಬೇರೆ ಅನ್ಯ ಜನಾಂಗ ಬಿಟ್ಟಾಕಿ ವಿಶ್ವಾಸಿಗಳ ಮಧ್ಯದಲ್ಲಿನ ದೇವರ ಹತ್ರ ಬರುವಾಗ ಅವ್ರಿಗೆ ಏನಾದ್ರೂ ಒಂದು ಪ್ರಾಬ್ಲಮ್ ಇರುತ್ತೆ, ಕಷ್ಟ ಇರುತ್ತೆ, ನೋವುಗಳಿರುತ್ತೆ, ಏನೇನೋ ಕಾರ್ಯ ಸಾಧ್ಯ ಇರುತ್ತೆ. ಆದ್ರೆ ಈ ಆ ಕಾರ್ಯ ಸಾಧ್ಯ ಆದ ಮೇಲೆ, ದೇವರಿಂದ ನಮಗೆ ಅದೊಂದು ಸಿಕ್ಕ ಆದ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ದೇವರ ದಾರಿಯಿಂದ ದೂರ, ಇಲ್ಲಾಂದ್ರೆ ದೇವರಿಂದ ದೂರ ಹೋಗಿ ಅವ್ರ ಕೆಲಸ ಆಯ್ತಲ್ಲ, ಇನ್ನೇನಿಗೆ ದೇವರು ಬೇಕು ಅಂತ ಲೆಕ್ಕದಲ್ಲಿ ಇರುವಂತ ಒಂದು ಎಕ್ಸಾಂಪಲ್ ಯೇಸು ಕ್ರಿಸ್ತನಲ್ಲಿ ಹೇಳ್ತಾರೆ. ಅಲ್ಲಿ ಹೇಳೋದು ಏನಂತ ಹೇಳಿದ್ರೆ, ಯೇಸುವಿನಿಗೆ ಒಬ್ಬ ಮಾತ್ರ ತಿರುಗಿ ಬಂದು ಯೇಸು ಕ್ರಿಸ್ತನ ಪಾದಗಳಿಗೆ ಬಿದ್ದು ಉಪಕಾರ ಸ್ತುತಿ ಮಾಡಿದನು. ಅವಾಗ ಯೇಸು ಕ್ರಿಸ್ತನು ಹೇಳೋದೊಂದು ವಿಷಯ, ಅಲ್ಲ, ನಾನು ಸೌಖ್ಯ ಕೊಟ್ಟಿರೋದು 10 ಮಂದಿ ಜನರಿಗೆ ಅಲ್ವಾ, 10 ಮಂದಿ ಜನಕ್ಕೆ ಕೊಟ್ಟು ನೀನೊಬ್ಬನೇ ಈ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನು ಹೊರತು ಇನ್ಯಾರು ಬರಲಿಲ್ವಾ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಪ್ರೇರ, ಆಕ್ಚುಲಿ ಇವತ್ತು ಈ ಪ್ರಶ್ನೆ ನಮ್ಮ ಹೃದಯಗಳಿಗೆ ನಾವು ಯೋಧನೆ ಮಾಡೋದಾದ್ರೆ, ನಮಗೆ ಕಷ್ಟ ತೊಂದರೆಗಳು ಬರುವಾಗ ದೇವರಿಗೆ ಪ್ರಾರ್ಥನೆ, ಹೆಚ್ಚಾಗಿ ಪ್ರಾರ್ಥನೆಗಳು, ಆ ಕೂಟದಲ್ಲಿ ಹೋಗೋದಾಗ್ಲಿ, ವಿಷಯಗಳಲ್ಲೆಲ್ಲ ತುಂಬಾ ಆಸಕ್ತಿಯಿಂದ ಇರುತ್ತೆ. ಆದ್ರೆ ದೇವರು ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆ ಕಾರ್ಯಗಳನ್ನು ಆದ ಮೇಲೆ ಸ್ವಲ್ಪ ಕಾಲವಾದ್ರೂ ನಾವು ದೇವರನ್ನ ಮರೆತು, ಇಲ್ಲಾಂದ್ರೆ ದೇವರಿಗೆ ಸಮಯ ಕೊಡೋದಲ್ಲೇ, ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲದಲ್ಲೇ, ನಮ್ಮ ಆರಾಧನಾ ಕೂಟದಲ್ಲಿ ನಾವು ಹೋಗೋದಲ್ಲೇ, ಭಾನುವಾರ ಆರಾಧನೆಗೆ ಸೇರೋದಲ್ಲೇ, ಅನ್ಯೋನ್ಯದಲ್ಲಿ ಸೇರೋದಲ್ಲೇ, ಆಮೇಲೆ ಮಾಡಿದ್ರೆ ನೆಕ್ಸ್ಟ್ ವೀಕ್ ಹೋಗಿದ್ರೆ ಆಯ್ತು, ಇವತ್ತು ಈ ಕೆಲಸ. ಕೊರೋನಾ ಸಂದರ್ಭದಲ್ಲಿ ಈ ತರ ಒಂದು ಒಳ್ಳೆ ಒಂದು ಮೆಸೇಜ್ ಎಲ್ಲರಿಗೇನು ಸಿಕ್ತು. ಯಾಕೆಂದ್ರೆ ಎಲ್ಲವರು ಮನೆಯಲ್ಲಿದ್ರು, ಹೊರಗಡೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಎಲ್ಲ ಕಡೆನೂ ಬ್ಲಾಕ್ ಆಗಿದೆ, ಲಾಕ್ಡೌನ್ ಆಗಿದೆ ಅಂತ ಬರುವಾಗ ವಾರಗಳಲ್ಲಿ ಎಷ್ಟು ಕೂಟ ಇದನ್ನು ಕೂಡ ಅದರಲ್ಲಿ ಎಲ್ಲದರಲ್ಲಿನೂ ಹೆಚ್ಚಾಗಿ ಜನ ಸೇರಿ ಬಂದ ಒಂದು ಕಾರ್ಯ. ಪ್ರಿಯರೇ, ಈ ಕಾಲಮಾನದಲ್ಲಿ ಬದುಕಿರುವ ನಮಗೆ, ನನಗೆ ಅನ್ಸಿರೋದು, ಬದುಕಿರುವ ನಮಗೆ ದೇವರು ಕೊಟ್ಟಿರೋದಂತ ಒಂದು ಎಚ್ಚರಿಕೆ, ಈ ಕೊರೋನಾ ರೂಪದಲ್ಲಿ ಆಗಲಿ, ಇಲ್ಲಾಂದ್ರೆ ಈಗ ಪ್ರಪಂಚದ ಹಲವಾರು ಕಡೆ ಆಗದಂತ ಕೆಲವೊಂದು ಸಂಗತಿಗಳನ್ನು ದೇವರದ್ದು ಎರಡನೇ ಬರೋಣ ಸೂಚಿಸುವಂತ ಕಾರ್ಯಗಳಾಗಿ ನಾವು ಲೆಕ್ಕ ಮಾಡಬಹುದು. ಹಂಗಿರುವಾಗ ಸಮಯ ನಮಗಿನ್ನೂ ತೀರಾ ಸಮಯ ಇಲ್ಲ. ನಮಗೆ ಇವತ್ತು ಬರ್ಬೋದು, ನಾಳೆ ಬರ್ಬೋದು, ನಾಡಿದ್ದು ಬರುವಂತ ಲೆಕ್ಕದಲ್ಲಿ ನಾವಿದ್ದೀನಿ. ಹಂಗಿರುವಾಗ ಈ ದೇವರ ವಾಕ್ಯವನ್ನು ದೇವರ ಜೊತೆ ನಮ್ಗೆ ಯಾವ ರೀತಿಯಲ್ಲಿ ಕನೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಷ್ಟು ದೇವರ ಸಂಪರ್ಕದಲ್ಲಿ ನಿರಂತರವಾಗಿ ಇರಬೇಕಾಗಿರೋದೊಂದು ಕಾಲಮಾನದಲ್ಲಿ ನಾವು ಜೀವಿಸ್ತಾ ಇರೋದು. ಇಲ್ಲಿ ನಾವು ನೋಡಿರೋದ್ರಿಂದ ಆಗಲೇ ನಾನು ಹೇಳಿದೆಯಲ್ಲ, ನಾವು ಯಾವ್ದೊಂದು ಪಾಯಿಂಟ್ ಆಗಿ ಅದು ನೋಡಿದೆ ಅಂತ ಹೇಳಿದ್ರೆ, ಬಿ ಕನೆಕ್ಟೆಡ್ ವಿತ್ ಗಾಡ್, ದೇವ್ರ ಜೊತೆ ಸಂಪರ್ಕದಲ್ಲಿ ಇರಬೇಕು ಅಂದಿರೋದು ಕಂಟಿನ್ಯೂಷನ್ ನಾನು ಹೇಳಿರೋದು. ಈಗ ನಾವು ಕಾರ್ಯಸಾಧ್ಯಕ್ಕೋಸ್ಕರ ಮಾತ್ರ ನಾವು ದೇವರ ಸಂಪರ್ಕಕ್ಕೆ ಬರಬಾರದು. ಸದಾ ಕಾಲವನ್ನು ನಮಗೆ ಕೊಟ್ಟಿರುವ ಆಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷಕ್ಕೆ ಹೆಚ್ಚಾಗಿ ಆ ಪರಲೋಕದಲ್ಲಿ ನಮಗೆ ಬಿಡಾರವನ್ನು ಸಿದ್ಧ ಮಾಡ್ಲಿಕ್ಕೆ ಹೋಗಿರೋ ಕರ್ತನಾದ ಯೇಸು ಕ್ರಿಸ್ತನ ನೆನೆಸಿ ಸದಾ ಕಾಲವನ್ನು ದೇವರ ಸಂಪರ್ಕದಲ್ಲಿ, ದೇವರ ಪ್ರಾರ್ಥನೆಯಲ್ಲಿ ನಾವು ಜೀವಿಸಿಕೊಳ್ಳಬೇಕು ಅನ್ನೋ ಒಂದು ಎಚ್ಚರಿಕೆ ಮಾತು ಇದರಲ್ಲಿ ಇದೆ. ಎರಡನೇ ಪಾಯಿಂಟ್ ಯಾವ್ದಂತ ಹೇಳಿದ್ರೆ, ಯಾವ್ದ್ರಲ್ಲಿ ಎಲಿಮೆಂಟ್ಸ್ ಆಫ್ ಹಾಲಿನೆಸ್ ಅಂತ ಹೇಳಿರೋದಲ್ಲಿ ನಾವು ನೋಡಿದ ಮೊದಲನೇ ಪಾಯಿಂಟ್ ಆಕ್ಚುಲಿ ಬಿ ಕನೆಕ್ಟೆಡ್ ವಿತ್ ದ ಗಾಡ್. ಎರಡನೇದಾಗಿ ಬಿ ಸೆಪರೇಟೆಡ್ ಟು ಗಾಡ್ ಅಂಡ್ ಬಿ ಸೆಪರೇಟೆಡ್ ಫ್ರಮ್ ಕಾಮನ್ ಪೀಪಲ್, ಇಲ್ಲಂದ್ರೆ ವರ್ಲ್ಡ್ ಪೀಪಲ್. 2-3 ಇಲ್ಲಿ ಇದೆ ಪಾಯಿಂಟ್, ಆಲ್ಮೋಸ್ಟ್ ಸೇಮ್ ಡಿಫರೆಂಟ್ ಮಾಡ್ತಾ ಇರೋದು, ನಾನು ಒಟ್ಟಿಗೆ ತಗೊಳ್ತಾ ಇರೋದು. ದೇವರ ಸಂಪರ್ಕದಲ್ಲಿ, ಇಲ್ಲಂದ್ರೆ ದೇವರಿಗೋಸ್ಕರ ನಾವು ಸೆಪರೇಟ್ ಆಗಬೇಕು. ಅದೇ ರೀತಿಯಾಗಿ ಈ ಪ್ರಪಂಚದಲ್ಲಿರುವ ಕಾರ್ಯಗಳಿಂದ, ವ್ಯಕ್ತಿಗಳಿಂದ, ಪ್ರಾಪಂಚಿಕ ಮನುಷ್ಯನಿಂದ ನಾವು ಸೆಪರೇಟ್ ಆಗಬೇಕು. ಆಕ್ಚುಲಿ ಇದು ಎರಡು ಕಾರ್ಯವನ್ನು ಒಂದೇ ಕೆಲಸದಲ್ಲಿ ಆಗುತ್ತೆ. ಹೇಗೆಂತ ಹೇಳಿದ್ರೆ, ದೇವರ ಜೊತೆ ನಾವು ಇರಬೇಕು ಅಂದಿರುವಾಗ ಪ್ರಾಪಂಚಿಕವಾಗಿರೋದ ಸಂಗತಿಗಳಿಂದ ನಾವು ದೂರ ಆಗಬೇಕು. ಒಂದೇ ಕೆಲಸದಲ್ಲಿ ಎರಡು ಕಾರ್ಯವನ್ನು ಆಗುತ್ತೆ. ಇದು ನೋಡಿ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಾಕ್ಯ. 2 ಕೊರಿಂಥಿಯನ್ಸ್ 6ನೇ ಅಧ್ಯಾಯ 17ನೇ ವಾಕ್ಯ. ಆದದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ.
ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಆದದರಿಂದ ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದ್ರಿ. ಇದು ಹೇಳುವಾಗ ಏನಂತ ಹೇಳಿದ್ರೆ ನಮ್ಗೆ ಇಲ್ಲಿ ಒಂದು ವಿಷಯ ಗೊತ್ತಾಯಿತು, ಅಶುದ್ಧಿ ಇಲ್ಲದಲ್ಲೇ ಜೀವನ ಮಾಡಬೇಕು. ದೇವರ ಜೊತೆ ನಾವು ಇರಬೇಕು ಅಂತ ಹೇಳಿದ್ರೆ, ದೇವರಿಗೋಸ್ಕರ ನಾವು ಸೆಪರೇಟ್ ಆಗಬೇಕು ಅಂತ ಹೇಳಿದ್ರೆ, ಪ್ರಾಪಂಚಿಕವಾಗಿರೋದು ಈ ಕಾರ್ಯಗಳಿಂದ ನಾವು ಸೆಪರೇಟ್ ಆಗಿ ದೇವರಿಗೋಸ್ಕರ ಬರಬೇಕು ಅಂತ ಹೇಳುವಾಗ ನಮಗೆ ಆಗ್ಬೇಕಾಗಿರೋದು ಕೆಲಸ ಏನಂತ ಹೇಳಿದ್ರೆ, ಅನ್ಯ ಜನರ ಮಧ್ಯದಲ್ಲಿ, ಅಂದ್ರೆ ಈ ವರ್ಲ್ಡಿ ಪೀಪಲ್, ಅನ್ಯ ಜನರ ಮಧ್ಯದಿಂದ ಹೇಳುವಾಗ ಅನ್ಯ ಜನಾಂಗವನ್ನು ಇಲ್ಲ ಅನ್ಯ ಜಾತಿ ಈ ರೀತಿಯಲ್ಲಿ ಇರೋಂಥದ್ದೆಲ್ಲ ನನಗೆ ಹೇಳ್ತಾ ಇರೋದು, ಮಾನಸಿಕವಾಗಿ ವಿಶ್ವಾಸಿಯ ಜೀವನದಲ್ಲಿ ಮಾನಸಿಕವಾಗಿ ಈ ಪ್ರಾಪಂಚಿಕವಾಗಿರೋದು ಕಾರ್ಯಗಳಿಂದ ನಾವು ದೂರ ಬರಬೇಕು. ಅದೇ ರೀತಿಯಲ್ಲಿ ದೇವರ ವಾಕ್ಯ ಅನುಸಾರವಾಗಿ ಅಶುದ್ಧವಾಗಿರೋದು ಯಾವ ಕಾರ್ಯಗಳನ್ನು ವಿಶ್ವಾಸಿಯ ಜೀವನದಲ್ಲಿ ಇರಬಾರ್ದು, ಅಂದ್ರೆ ಶುದ್ಧರಾಗಬೇಕು. ಹೊಳ್ಳಿ ಲೈಫ್ ಅಂತ ಹೇಳುವಾಗ ನಮ್ಮ ಮನಸ್ಸಲ್ಲಿ ಬರ್ತದೆ, ಹೊಳ್ಳಿ ಲೈಫ್ ಅಂತ ಹೇಳುವಾಗ ಏನ್ ವಿಶುದ್ಧ ಜೀವನ. ಅದರಲ್ಲಿ ಇರೋದೊಂದು ವಿಷಯ ಅಂತ ಹೇಳಿದ್ರೆ, ದೇವರಿಗೋಸ್ಕರ ನಾವು ಸೆಪರೇಟ್ ಆಗಬೇಕು ಪ್ರಪಂಚದಿಂದ, ಪ್ರಾಪಂಚಿಕವಾಗಿರೋದು ಕಾರ್ಯಗಳಿಂದ. ಅವಾಗ ನಾವೇನ್ ಮಾಡ್ತೀವಿ, ದೇವರ ಮಕ್ಕಳಾಗ್ತೀವಿ. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಇಲ್ಲಿ ನೋಡಿ, ಅನ್ಯ ಜನರಿಂದ ಹೇಳುವಾಗ ಇನ್ನೊಂದು ವಿಷಯ, ನಮ್ಮ ಜೀವನದಲ್ಲಿ ಎಷ್ಟು ಅನುಭವ ಇರ್ಬೋದು. ಈ ಕ್ರೈಸ್ತರವಾಗಿರೋದ ಜನಗಳ ಜೊತೆ ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಯಾವುದೊಂದು ಫೇಮ್ ಓಪನ್ ಮಾಡಿದೆ, ಇಲ್ಲ ಯಾವುದೊಂದು ಕಂಪನಿ, ಇಲ್ಲ ಏನೋ ಒಂದು ಕನೆಕ್ಷನ್, ಇಲ್ಲ ಅದ್ರ ಒಂದು ಮದುವೆ, ಇದು ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಜವಾಗಲೂ ನಮ್ಮಲ್ಲಿ ಇರೋದು ನಂಬಿಕೆಗಿಂತ ಹೆಚ್ಚಾಗಿ ನಮ್ಮ ಪಾರ್ಟ್ನರ್ಸ್ ಇಂದನು ಅವ್ರ ಬಿಲೀವ್ನೆಸ್ ಇದನ್ನು ನಾವು ಸ್ವಲ್ಪ ಅಡಾಪ್ಟ್ ಮಾಡಬೇಕಾಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಅಡ್ಜಸ್ಟ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ನಮ್ಮ ನಂಬಿಕೆಗೆ, ನಮ್ಮ ವಿಶ್ವಾಸಕ್ಕೆ, ನಮ್ಮ ದೇವರ ವಿಷಯದಲ್ಲಿ ಕೆಲವೊಂದು ವಿಚಾರಗಳು ನಾವು ಕಾಂಪ್ರಮೈಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಅವ್ರಿಗೆ ಯಾವುದೋ ಒಂದು ದೇವರ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ, ಇಲ್ಲ ಭಾನುವಾರ ದಿವಸ ನಮಗೆ ನಮ್ಮ ಚರ್ಚಿಗೆ ಬರ್ಬೇಕಂತ ಹೇಳುವಾಗ, ಈಗ ಎರಡನ್ನೂ ಆ ಕಡೆ ಈ ಕಡೆ ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರ ದೇವರ ಸ್ಥಾನಕ್ಕೆ ಹೋಗಲ್ಲ, ನೀವು ಒಂದು ಕೆಲಸ ಮಾಡಿ, ಭಾನುವಾರ ನಮ್ಗೆ ಏನಾದರೂ ಒಂದು ಇದು ಮಾಡ್ಕೊಳ್ಳೋಣ, ನಾನು ದೇವಸ್ಥಾನಕ್ಕೆ ಹೋಗಲ್ಲ, ನೀವು ಚರ್ಚಿಗೆ ಹೋಗ್ಬೇಡಿ ಬನ್ನಿ ಅಂತ ಹೇಳುವಾಗ ಕಾಂಪ್ರಮೈಸ್ ಮಾಡಬೇಕಾಗುತ್ತೆ. ಇದೇ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಇದು ಸೊಲೊಮನ್ ಆ ಕಾಲದಲ್ಲಿ ಮಾಡಿದಂತ ಕಾರ್ಯ ಇದು. ಆಕ್ಚುಲಿ ಇಸ್ರಾಯೇಲ್ ಜನಾಂಗದ ಬಿಟ್ಟು ಹೊರಗಡೆಯಿಂದ ಯಾವುದನ್ನು ಹೆಣ್ಣು ತರಬಾರ್ದು, ಹೆಂಡತಿಯಾಗಿ ಯಾರ ಮೇಲೆ ಮಾಡ್ಕೋಬಾರ್ದು ಅಂತ ಹೇಳುವಾಗ, ಅಕ್ಕಪಕ್ಕದಲ್ಲಿ ಊರಲ್ಲಿ ಆ ರಾಜರದು ಈ ರೀತಿಯಲ್ಲಿ ಸೊಲೊಮೋನನು ತಪ್ಪು ಮಾಡಿದೆ. ಇಲ್ಲಿ ಹೇಳ್ತಾ ಇರೋದು ವಿಷಯ ಏನಂತ ಹೇಳಿದ್ರೆ, ವಿಶುದ್ಧಿಯ ಜೀವನ ಅಂತ ಬರುವಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅನ್ಯ ಜನರ ಮಧ್ಯದಲ್ಲಿ ಇರಬೇಡ, ಅವ್ರ ಜೊತೆ ಈ ಜೋಡ ಆಗಬೇಡ ಅಂತ ಹೇಳ್ತಿರಲ್ಲ. ಅದು ಯೆಶಾಯನ ಗ್ರಂಥ 52ನೇ ಅಧ್ಯಾಯ 11ನೇ ವಾಕ್ಯ. ಯೆಶಾಯನ ಗ್ರಂಥ 52ನೇ ಅಧ್ಯಾಯ 11ನೇ ವಾಕ್ಯ. ತೊಲಗಿರಿ, ಬಾಬೇಲಿನಿಂದ ಹೊರಡಿರಿ, ಅಶುದ್ಧವಾದ ಯಾವುದನ್ನೂ ಮುಟ್ಟದಿರಿ, ಅದರ ಮಧ್ಯದೊಳಗಿಂದ ತೆರಳಿರಿ, ಯೆಹೋವನ ಆರಾಧನೆಯ ಉಪಕರಣಗಳನ್ನು ಹೊರುವವರೇ ಶುದ್ಧರಾಗಿರಿ. ಇದು ಥ್ಯಾಂಕ್ ಯು. ಇದು ಇಸ್ರೇಲ್ ಜನಾಂಗಕ್ಕೆ ಅವತ್ತು ಹೇಳಿದಂತ ಒಂದು ವಿಷಯ ಅಂತ ಹೇಳಿದ್ರೆ, ನೀವೆಲ್ಲ ದೂರ ಹೋಗಿರಿ, ಎಲ್ಲ ದೂರ ಹೋಗಿ ಅಶುದ್ಧವಾಗಿರೋದಂತ ಯಾವುದನ್ನು ಮುಟ್ಟಬೇಡಿ, ಅದ್ರ ಮಧ್ಯದೊಳಗೆಯಿಂದ ಆಗದಷ್ಟು ಬೇಗ ಅಶುದ್ಧ ಎಲ್ಲಿ ಇರುತ್ತೋ, ಯಾವುದೇ ರೀತಿಯಲ್ಲಿ ಕ್ರಿಯೆಗಳೆಲ್ಲಿ ನಡೀತಾ ಇದೆಯೋ, ಕಾರ್ಯಗಳೆಲ್ಲಿ ನಡೀತಾ ಇದೆಯೋ ಅಲ್ಲಿಂದ ದೂರ ಬಂದ್ಬಿಡಿ ಅಂತ ದೇವ್ರಿಗೆ ಹೇಳುವಂತ ಸಂಗತಿ. ಅದರಲ್ಲಿ ಇನ್ನು ಹೆಚ್ಚಾಗಿರೋ ಒಂದು ವಿಷಯ ನೋಡಿ, ಇಲ್ಲಿ ಯೆಹೋವನ ಆರಾಧನೆ ಉಪಕರಣಗಳನ್ನು, ಅಂದ್ರೆ ಯಾಜಕ ವರ್ಗ ಅವ್ರಿಗೆ ಹೇಳೋದು ಒಂದು ವಿಷಯ ಏನಂತ ಹೇಳಿದ್ರೆ, ನಿಮ್ಮನ್ನ ನೀವು ಶುದ್ಧರಾಗಿ ಮಾಡಿ. ಪ್ರಿಯರೇ, ಇದು ಅವತ್ತು ಅವರಿಗೆ ಹೇಳೋದಾದ್ರೆ ಇವತ್ತು ನಮಗೆ ಹೇಳ್ತಾರೆ. ಎಷ್ಟೋ ಸೇವಕರು ನಮ್ಮ ಮಧ್ಯದಲ್ಲಿ ಇದ್ದಾರೆ, ಎಷ್ಟೋ ವಾಕ್ಯ ಹೇಳುವವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅದೇ ರೀತಿಯಲ್ಲಿ ವಾಕ್ಯ ಬೋಧನೆ ಮಾಡಲಿಲ್ಲ ಅದನ್ನು ಕೂಡ ಈ ವಾಕ್ಯದ ಗ್ರಹಿಸಿ ಅದರಲ್ಲಿ ಏನಿದೆ ಅಂತ ಹೇಳಿ ಬುಕ್ಗಳು ಬರೆಯುವರಿಂದ ಎಷ್ಟೋ ಜನ ಇದ್ದಾರೆ. ಇದೆಲ್ಲ ದೇವರ ಕೆಲಸವನ್ನೇ. ಇಲ್ಲಿ ದೇವರ ಕೆಲಸವನ್ನು ಮಾಡೋರಿಗೆ ಹೇಳುವಂತ ವಿಷಯ, ನಿಮ್ಮನ್ನ ಏನ್ ಮಾಡ್ಬೇಕು, ಶುದ್ಧರಾಗಿರಿ ಮಾಡಿರಿ ಅಂತ ಹೇಳುವಂತ ವಿಷಯ. ಯಾಕೆಂದ್ರೆ ಅಶುದ್ಧವಾಗಿರೋದು ಯಾವತ್ತು ದೇವರ ಸಾನ್ನಿಧ್ಯಕ್ಕೆ, ದೇವರ ಹತ್ರಕ್ಕೆ ಹೋಗಲಿಕ್ಕೆ ಸಾಧ್ಯ. ಅಶುದ್ಧವಾಗಿದ್ರೆ ನಾವು ದೇವರಿಂದ ದೂರ ಅಂತ ಹೇಳ್ತಾರೆ. ಎಸೆಕಿಯೇಲನ ಪ್ರವಾದನೆ ಗ್ರಂಥ, ಎಸೆಕಿಯೇಲ 20ನೇ ಅಧ್ಯಾಯ 41ನೇ ವಾಕ್ಯ. ಎಸೆಕಿಯೇಲ 20:41. ನಾನು ನಿಮ್ಮನ್ನು ಜನಾಂಗಗಳೊಳಗಿಂದ
ಹ್ಮ್ ನಾನು ನಿಮ್ಮನ್ನು ಜನಾಂಗಗಳೊಳಗಿಂದ ಪಾರು ಮಾಡಿ ನೀವು ಹಾ ಚರಿ ಹೋಗಿರುವ ದೇಶಗಳಿಂದ ತಂದು ಕೂಡಿಸುವಾಗ ನಿಮ್ಮ ಹ್ಮ್ ಸುಗಂಧ ಹೋಮವು ಆಘ್ರಾಣಿಸಿ ನಿಮಗೆ ಪ್ರಸನ್ನನಾಗು. ಹ್ಮ್ ಸಕಲ ಜನಾಂಗಗಳೆದುರಿಗೆ ನಿಮ್ಮ ರಕ್ಷಣೆಯ ಮೂಲಕ ನನ್ನ ಗೌರವವನ್ನು ಕಾಪಾಡಿಕೊಳ್ಳುವೆನು. ಇಲ್ಲಿ ನೋಡಿ ಒಂದು ವಿಷಯ ಏನಂತ ಹೇಳಿದ್ರೆ, ಇದು ಆ ಕಾಲದಲ್ಲಿ ಹೇಳ ನಾನು ಹೇಳ್ತೇನಲ್ಲ, ಇದು ಆ ಕಾಲದಲ್ಲಿ ಹೇಳದ ವಿಷಯ ಆದ್ರೆ, ಪ್ರಿಯರೇ, ಇವತ್ತು ಇದು ನಮ್ಮ ಜೀವನದಲ್ಲಿ ಈ ವಾಕ್ಯ ಹೇಗೆ ಕಾರ್ಯ ಮಾಡ್ತಾರ ನೋಡೋಣ. ನಾವು ಕಲಿತಾ ಇರೋದು ಏನು ಹೇಳಿ? ದೇವರಲ್ಲಿ ವಿಶುದ್ಧರಾಗಿ, ವಿಶುದ್ಧಿ ಉಳ್ಳವರಾಗಿ ನಾವು ಜೀವಿಸಬೇಕು. ಅದಕ್ಕೆ ಹೇಗೆ ಮಾಡಬೇಕು ಅಂತ ನೋಡ್ತಾ ಇರೋದು. ಅದರಲ್ಲಿ ನೋಡಿ ಏನಾಗಬೇಕಂತ ಹೇಳಿದ್ರೆ, ಪ್ರಾಪಂಚಿಕವಾಗಿರದ ಕಾರ್ಯಗಳಿಂದ ನಾವು ಸೆಪರೇಟ್ ಆಗಬೇಕು. ಅದೇ ರೀತಿಯಲ್ಲಿ ದೇವರಿಗೆ ಇಷ್ಟ ಇಲ್ಲದ ಕಾರ್ಯದಿಂದ ಸೆಪರೇಟ್ ಆಗ್ಬೋದು. ದೇವರ ಹತ್ರ ನಾವು ಇರಬೇಕಾಗಿರೋದು ಕಾರ್ಯ. ಇಲ್ಲಿ ನೋಡಿ, ಇದು ಈ ಕಾಲಮಾನದಲ್ಲಿ ನಮಗೆ ಹೇಳೋದಾದ್ರೆ, ನಾನು ನಿಮ್ಮನ್ನು ಜನಾಂಗಗಳೊಳಗೆಯಿಂದ ಪಾರು ಮಾಡಿ, ಅಂದ್ರೆ ಪ್ರಿಯರ, ನಾವು ಆಕ್ಚುಲಿ ಯಾವುದೋ ಜನಾಂಗ, ಯಾವುದೋ ಜನಾಂಗವಾಗಿರುವನ್ನೇ ನಮ್ಮನ್ನೇ ದೇವರು ಕರೆದು ಇವತ್ತು ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ತಗೊಂಡು ದೇವರ ಮಕ್ಕಳಾಗಿರುವಂತ ನಮಗೆ, ಅಂದ್ರೆ ಎಲ್ಲಿಂದೋ ನಮ್ಮನ್ನ ಕರ್ಕೊಂಡ್ ಬಂದ್ಬಿಟ್ಟು ನರಗಾತ್ಮಿಗೆ ಹೋಗ್ಬೇಕಾಗಿತ್ತು, ಪಾಪಗಳ ಒಳಗೆ ಬಿದ್ದು ಸಾಯ್ಬೇಕಿತ್ತು, ಅಲ್ಲಿ ಆ ರೀತಿಯಲ್ಲಿ ಬೀಳ್ಬೇಕಾಗಿರೋ, ಸಾಯ್ಬೇಕಾಗಿರೋ ನಮ್ಮನ್ನೇ ನೋಡಿ ಕರ್ಕೊಂಬಂದು ಜನಗಳಿಂದ ಬಾರು ಮಾಡಿ ನಾನು ನಿಮ್ಮನ್ನು ಆ ಜನಾಂಗಗಳಿಂದ, ನೀವು ಚದರಿ ಹೋಗಿರುವ ದೇಶಗಳಿಂದ ತಂದು ಕೂಡಿಸುವಾಗ, ಇದು ಇಸ್ರೇಲ್ ಜನಾಂಗಗಳು. ನಾವು ಹೇಳೋಣ, ಎಷ್ಟೋ ಜನಗಳು, ಎಷ್ಟೋ ಸಭೆಗಳು ನಮಗೆ ಗೊತ್ತು, ಯಾವುದ್ಯಾವುದೋ ರಾಜ್ಯದಲ್ಲಿ ಹುಟ್ಟಿರೋದು. ಫಾರ್ ಎಕ್ಸಾಂಪಲ್, ನಾನು ಕೇರಳದಲ್ಲಿ ಹುಟ್ಟಿರೋದು, ಕೇರಳದಲ್ಲಿ ಓದಿರೋದು, ಬೆಳೆದಿರೋದು ಎಲ್ಲ ಕೇರಳದಲ್ಲಿ. ಕೊನೆಗೆ ಕನ್ನಡ ಒಂಚೂರು ಒಂದು ಅಕ್ಷರ ಕೂಡ ಗೊತ್ತಿಲ್ಲದಲ್ಲಿ ನನಗೆ ಇಲ್ಲಿಗೆ ಒಂದು ಕೆಲಸ ಅಂತ ರೀತಿಯಲ್ಲಿ ಬರಬೇಕಾಗಿತ್ತು. ಕೆಲಸ ಬಂದು 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 ಕೊನೆಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ವಾರದಲ್ಲಿ ನನಗೊಂದು 3 ಮೀಟಿಂಗ್ 4 ಮೀಟಿಂಗ್ ಇರುತ್ತೆ, Zoom ಮೀಟಿಂಗ್. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕರ್ಕೊಂಡ್ಬಂದು ಆ ದೇವರಿಗೆ ಇದೇ ತರ ನನ್ನ ವಿಷಯ ನಾನು ಹೇಳೋದು ಹೆಚ್ಚಾಗಿ ಹೇಳಿರೋದಂತಲ್ಲ, ದೇವರ ಭಾಗ್ಯವನ್ನು ಕೊಟ್ಟಿದ್ದು. ಅದೇ ರೀತಿಯಲ್ಲಿ ಎಷ್ಟೋ ಜನನ ಎಲ್ಲೆಲ್ಲೋ ಹುಟ್ಟಿರ್ತಾರೆ, ಯಾವುದೋ ಕಡೆ ಇರ್ತಾರೆ. ಎಸ್ಪೆಷಲಿ Zoom ಮೀಟಿಂಗ್ ಬಂದಾದ್ಮೇಲೆ ಎಲ್ಲಿಂದೇನೋ ಯಾವ್ದ್ಯಾವುದೋ ಊರಿಂದೇನೋ ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಜಾಯಿನ್ ಆಗಿ ದೇವರ ವಾಕ್ಯವನ್ನು ಕಲಿಯುವಂತ ಭಾಗ್ಯ. ಇಲ್ಲಿ ನೋಡಿ, ಇದು ದೇವರು ಕೂಡಿಸಿರೋದು. ಎಕ್ಸಾಕ್ಟ್ಲಿ ಅವತ್ತು ಅವ್ರಿಗೆ ಹೇಳಿದ ಪ್ರಕಾರ ದೇವರು ಕೂಡಿಸಿ. ಆದ್ರೆ ಈ ವಿಷಯದಲ್ಲಿ ನಡೆಯುವಂತ ಒಂದು ಕಾರ್ಯ ಏನಂತ ಹೇಳಿದ್ರೆ, ಇಲ್ಲಿ ನೋಡಿ ವಾಕ್ಯದಲ್ಲಿ ಇದೆ, ಆ ಕೂಡಿಸುವಾಗ ನಿಮ್ಮ ಸುಗಂಧ ಹೋಮವನ್ನು, ಮಲಯಾಳಂ ಬೈಬಲ್ ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಮನ್ನ ಹಂಗೆ ಕೂಡಿಸ್ಕೊಂಡ್ ಬರುವಾಗ ನಿಮ್ಮ ಪ್ರಾರ್ಥನೆಗಳು, ನಿಮ್ಮ ಆರಾಧನೆಗಳು, ಅದು ನನಗೆ ತುಂಬಾ ಸುಗಂಧವಾಗಿರೋದ್ರಿಂದ ಫ್ರಾಗ್ರೆನ್ಸ್ ಆಗಿ ನನಗೆ ಅನುಭವ ಆಗಿ ನನ್ನ ಜೀವನದಲ್ಲಿ ಅದು ನನಗೆ ತುಂಬಾ ಸಂತೋಷ, ದೇವರಿಗೆ ಅದು ಸಂತೋಷ ಕೊಡುವಂತ ಒಂದು ಕಾರ್ಯವಾಗಿದೆ. ಅದರಲ್ಲಿ ಪ್ರಸನ್ನನಾಗುವೇನು, ಯಾಕೆಂದ್ರೆ ನನ್ನ ಮಕ್ಕಳೆಲ್ಲ ನನ್ನ ಹತ್ರ ತಿರುಗಿ ಬರ್ತಾ ಇದ್ದಾರೆ. ಇದು ವಿಷಯ ನೋಡಿ. ಅದಾದ್ಮೇಲೆ ಸಕಲ ಜನಾಂಗಗಳಿಗೆ ಎದುರಿಗೆ, ಈ ಪ್ರಪಂಚದಲ್ಲಿ ನಮ್ಮ ಸುತ್ತಮುತ್ತಲು ಯಾರ್ಯಾರು ಇರ್ತಾರೆ, ಹೌದಲ್ಲ, ನಾವು ಈಗ ಬದುಕ್ತಾ ಇರೋದು ಅಂತ ಹೇಳಿದ್ರೆ ಎಷ್ಟೋ ಜನಾಂಗ ಮಧ್ಯದಲ್ಲಿ ಬದುಕ್ತಾ ಇರೋದು, ಕ್ರೈಸ್ತವರ ಮಧ್ಯದಲ್ಲಿ ಬದುಕ್ತಾ ಇರೋದು. ಅಕ್ರೈಸ್ತವರ ಮಧ್ಯದಲ್ಲಿ ಬದುಕ್ತಾ ಇರುವಾಗಲೂ ನಮ್ಮ ಮನೆ ಸುತ್ತಮುತ್ತಲು ಅನೇಕ ಅಕ್ರೈಸ್ತವರು ಇದ್ರೂ ಕೂಡ ಇವತ್ತು ಈ ಪ್ಲಾಟ್ಫಾರ್ಮ್ ಅಲ್ಲಿ, ಈ ಸ್ಕ್ರೀನ್ ಅಲ್ಲಿ ಕ್ರೈಸ್ತರಾಗಿ, ದೇವರ ಮಕ್ಕಳಾಗಿ, ದೇವರ ಕಡೆಗೆ ತಿರುಗಿ ನಾನು ಯಾರು ನೀವು ಯಾರು ಅಂತ ತಿಳಿದವರಾಗಿ, ದೇವರು ಯಾರು ಅಂತ ತಿಳಿದವರಾಗಿ ನಾವು ಒಟ್ಟಾಗಿ ಸೇರಿ ಬಂದ್ವಿ. ಇಲ್ಲಿ ನೋಡಿ, ಆ ಸಕಲ ಜನಾಂಗಗಳಿಗೆ ಎದುರಿಗೆ ನಿಮ್ಮ ರಕ್ಷಣೆಯ ಮೂಲಕ ತನ್ನ ಗೌರವವನ್ನು ಕಾಪಾಡಿಕೊಳ್ಳ ದೇವರ ಗೌರವವನ್ನು ಕಾಪಾಡಿಕೊಳ್ಳುವ ನೋಡುವ ಪ್ರಿಯರ ನೋಡಿ, ನಮ್ಮ ಗೌರವ ಏನಿದೆ, ನಾವು ಮುಖಾಂತರ ಬೇರೆ ಜನಾಂಗಗಳ ಮುಂದೆ ದೇವರ ಗೌರವ ಮಾಡುವಾಗ ಆ ದೇವರು ನಮಗೇನು, ಆ ಜನಾಂಗ ಮುಂದೆ ಗೌರವವನ್ನು ಕೊಡುವಂತ ದೇವರು. ಇಲ್ಲಿ ನೋಡಿ, ಪ್ರಕಟಣೆ 18ನೇ ಅಧ್ಯಾಯ 4ನೇ ವಾಕ್ಯ. ಪ್ರಕಟಣೆ 18ನೇ ಅಧ್ಯಾಯ 4ನೇ ವಾಕ್ಯ. ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೆನು. ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ, ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು. ಥ್ಯಾಂಕ್ ಯು. ಇಲ್ಲಿ ನೋಡಿ, ಈಗ ಈ ಅವಳಂತ ಹೇಳುವಂತ ವಿಷಯ ಅಂತ ಹೇಳುವಾಗ ನಾನು ಯೋಚನೆ ಮಾಡುವಾಗ ನನಗೆ ಹಿಂಗೆ ಅನಿಸ್ತು ಅಂತ ಹೇಳಿದ್ರೆ, ಈ ಪ್ರಾಪಂಚಿಕವಾಗಿರುವಂತ ತಪ್ಪುಗಳು, ಪ್ರಾಪಂಚಿಕವಾಗಿರೋಂಥ ಪಾಪಗಳು, ಅದೇನ್ ಮಾಡ್ಬೇಕು?
ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೇನು. ಅದು ಹೇಳಿದೇನೆಂದ್ರೆ, ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬನ್ನಿರಿ. ಅಂದ್ರೆ ಈ ಪ್ರಾಪಂಚಿಕವಾಗಿ ಅವಳನ್ನಂತ ಹೇಳುವಾಗ ನಮಗೆ ನಮ್ಮ ತಲೆಯಲ್ಲಿ ತಕ್ಷಣ ಬರ್ತಾ ಇರೋದ್ರಿಂದ, ಶಾರೀರಿಕವಾಗಿರೋದ್ರಿಂದ, ಆಸ್ತಿ ಪರ ಆಗಿರೋದ್ರಿಂದ, ಇಲ್ಲದೆ ಹಣಕಾಸು ಸಂಬಂಧವಾಗಿರೋದ್ರಿಂದ, ಸಂಪತ್ತು ಮುಖ ಈ ರೀತಿಯಲ್ಲಿರುವಂತ ಪ್ರಾಪಂಚಿಕವಾಗಿರದ ಸುಖ ಸಂತೋಷಗಳು, ಅದನ್ನ ಬಿಟ್ಬಿಡಿ ಅಂತ ಹೇಳ್ತಾ ಇರೋದು. ಅದನ್ನ ಬಿಟ್ಟು ಬಿಡಿ, ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು. ಅಂದರೆ ಈ ತರ ವಿಷಯಗಳಲ್ಲಿ ನಾವು ಮುಳುಗುವಾಗ ನಮ್ಮಲ್ಲಿರೋದು ಶುದ್ಧತೆ ಅದು ಹೋಗಿಬಿಟ್ಟು ನಮ್ಮ ಶರೀರವನ್ನು, ಮನಸ್ಸನ್ನು ಅಶುದ್ಧವಾಗುತ್ತೆ. ಅದೀವನ್ ನೀವು ಪ್ರಾಪರ್ಟಿಗೋಸ್ಕರ ಏನಾದರೂ ಮಾಡೋದಾದ್ರೂ, ಇಲ್ಲಾಂದ್ರೆ ಬೇರೆ ಯಾವುದೊಂದು ವಿಷಯಕ್ಕೆ ಮಾಡೋದಾದ್ರೂ ಪ್ರಾಪರ್ ವೇಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಅದು ಎಲ್ಲೋ ಏನೋ ಒಂದು ಆಗಲೇಬೇಕು, ಒಂದು ಕಾಂಪ್ರಮೈಸ್. ನಾನು ಆಗಲೇ ಹೇಳಿದಿಲ್ಲ, ಒಂದು ಕಾಂಪ್ರಮೈಸ್. ದೇವರ ಮಕ್ಕಳು ಪ್ರಾಪಂಚಿಕವಾಗಿರೋದು ಕಾರ್ಯಗಳಲ್ಲಿ ಕಾಂಪ್ರಮೈಸ್ ಅಂದ್ರೆ ದೇವರ ಕಾರ್ಯದಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಪ್ರಾಪಂಚಿಕ ಕಾರ್ಯಗಳಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗೋದು, ಅದು ಬರಬಾರದು ಅಂತ ಹೇಳಲಿಕ್ಕೆ. ಪಾಪಗಳಲ್ಲಿ ಪಾಲುಗಾರರಾಗಬಾರದು. ನೋಡಿ, ಉಪದ್ರವಗಳಿಗೆ ಅಂದ್ರೆ ಆ ರೀತಿಯಲ್ಲಿ ಯಾರ್ಯಾರು ಹೋಗ್ತಾರೋ, ಅದ್ರ ಹಿಂದೆ ಯಾರ್ಯಾರು ಹೋಗ್ತಾರೋ ಅವರಿಗೆ ಆಗುವಂತ ಉಪದ್ರವಗಳಿಗೆ ನನ್ನ ಮಕ್ಕಳಾಗಿ, ಯಾಕೆಂದ್ರೆ ನನ್ನನ್ನ ಎಲ್ಲೆಲ್ಲೋ ಇದ್ರು ನಿಮ್ಮನ್ನು ನಾನು ಕರ್ಕೊಂಡ್ ಬಂದಿದ್ದೇನೆ, ನನ್ನ ಸಭೆಯಾಗಿ, ನನ್ನ ಸಮೂಹವಾಗಿ, ಮಗನಾಗಿ ಮಗಳಾಗಿ ಕರ್ಕೊಂಡ್ ಬಂದು ಜೋಡಿಸಿ ಇರುವಾಗ ನಿಮ್ಮ ಪ್ರಾರ್ಥನೆಗಳು, ನಿಮ್ಮ ಸ್ತುತಿ ಸೋದರಗಳು ನನ್ನ ಮನಸ್ಸಲ್ಲಿ, ಇಲ್ಲದ್ರ ನನ್ನ ಹತ್ರ ಸುಗಂಧ ಪರಿಮಳವಾಗಿ, ಇಲ್ಲದ್ರ ಫ್ರಾಗ್ರೆನ್ಸ್ ಆಗಿ ನನ್ನ ಹತ್ರ ಬರುವಾಗ ಬೇರೆ ಜನಾಂಗಗಳ ಮುಂದೆ ನಿಮ್ಮನ್ನ ನಾನು ಕೈ ಎತ್ತಿ ಹಿಡಿದು ನನ್ನ ಗೌರವವನ್ನು, ನಿಮ್ಮ ಗೌರವವನ್ನು ತೋರಿಸಿಕೊಡುವಾಗ ನೀವು ಏನ್ ಮಾಡಬಾರದು, ಮತ್ತೆ ತಿರುಗಿ ಇದೇ ಪಾಪಗಳಿಗೆ ಮತ್ತೆ ಹೋಗಬಾರದಂತ ಒಂದು ಎಚ್ಚರಿಕೆ. ಇಲ್ಲದ್ರೆ ಈ ಪ್ರಾಪಂಚಿಕ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡಬಾರದು. ಈ ಹಳೆಯ ಒಡಂಬಡಿಕೆಯಲ್ಲಿ ನಮ್ಗೆ ಗೊತ್ತು, ಈ ಬಲಿ, ಪಾಪ ಪರಿಹಾರ ಬಲಿಗಳಿತ್ತು, ಯಜ್ಞಗಳಿತ್ತು. ಅಂದ್ರೆ ನಾವು ಏನ್ ಪಾಪ ಮಾಡಿದ್ರೆ ತೊಂದರೆ ಇಲ್ಲ, ಒಂದು ಕುರಿನ ಕೊಟ್ಟರಾಯ್ತು, ಇಲ್ಲ ಒಂದು ಆ ರೀತಿಯಲ್ಲಿ ಒಂದು ಮೆಂಟಾಲಿಟಿ ಈ ಕಾಲದಲ್ಲಿ ನೋಡಿ ಕೆಲವೊಂದು ಕಡೆ ಇದೆ. ಇವನ್ ನಾವು ಕ್ರೈಸ್ತರಲ್ಲಿ ನಾವು ನೋಡ್ಬೋದು, ಕ್ರೈಸ್ತರಲ್ಲಿನೂ ಇದೆ. ಕೇರಳದಲ್ಲಿ ಒಂದು ಚರ್ಚ್ ಇದೆ, ರಾಮನ ಕಥೆಯಲ್ಲಿ ಚರ್ಚೇನೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೋಳಿನೇ ಕಟ್ ಮಾಡಿ ಅಲ್ಲಿ ರೋಡ್ ಸೈಡ್ ಅಲ್ಲಿನೇ ಅದೇ ಇದ್ರೆ ಅದು ಅಲ್ಲಿ ಅವ್ರದ್ದೊಂದು ಆಚಾರ ವಿಚಾರದಲ್ಲಿ ಬರುವಂತ ಸಂಗತಿ. ಅದು ಅವ್ರಿಗೆ ಏನಾದ್ರೂ ತಪ್ಪು ಮಾಡಿದ್ರೆ, ಇಲ್ಲಾಂದ್ರೆ ಬೇರೆ ಏನಾದ್ರು ಮಾಡಿದ್ರೆ ಅದರಿಂದ ಎಲ್ಲದಲ್ಲಿನೂ ಈ ಮಾಡುವ ಕಾರ್ಯದಿಂದ ಪಾಪ ಮೋಚನ ಆಗುತ್ತೆ ಅಂತ. ಅದರಿಂದ ಏನಾಗುತ್ತೆ ಅಂತ ಹೇಳಿ, ಅವ್ರಿಗೆ ಏನು ಒಂದು ಕೋಳಿನ ತಗೊಳ್ಳಿಕ್ಕೆ, ಇಲ್ಲದ ಕುರಿನ ತಗೊಳ್ಳಿಕ್ಕೆ ಇರೋದು ದುಡ್ಡಿದ್ರೆ ಸಾಕು, ಏನ್ ತಪ್ಪಬೇಕಾದ್ರೂ ಮಾಡ್ಬೋದು. ಕುರಿ ಕೊಟ್ರೆ ಮುಗಿದು ಹೋಯ್ತಲ್ಲ ಕೆಲಸ. ಈ ಕೆಲವರು ತಲೆ ಬೋಡಿಸ್ತಾರೆ. ಈ ರೀತಿಯಲ್ಲಿ ಈ ದೇವರಿಗೆ ಕೂದಲ ಇಲ್ಲದ್ರೆ, ದೇವ್ರ ವಾಕ್ಯದಲ್ಲಿ ಇದೆಯಲ್ಲ, ಯಜ್ಞ ಬಲಿ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ ಅಂದ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರ ವಿಷಯದಲ್ಲಿ ಹೇಳುವ ಒಂದು ವಿಷಯ. ಇದೇ ರೀತಿಯಲ್ಲಿ ಒಂಥರ ರೀತಿಯಲ್ಲಿ ಲಂಚ ಕೊಡೋದಂತ ಲೆಕ್ಕ ಬರುತ್ತೆ ಇದು. ಪ್ರೇರೆ ಇದು ಯಾವುದನ್ನು ಇಲ್ಲಿ ನೋಡಿ ಆ ರೀತಿಯಲ್ಲಿ, ಅಂದ್ರೆ ಯಾವುದಾದ್ರೂ ಒಂದು ವಿಷಯ ನಾವು ತಪ್ಪು ಮಾಡಾದ್ಮೇಲೆ ಈ ಪಾಪ ಪರಿಹಾರ ಬಲಿಗಳು ಈ ರೀತಿಯಲ್ಲಿ ಇಂತೆಂತ ಮಾಡುವಂತ ಹಳೆ ಒಡಂಬಡಿಕೆಯಲ್ಲಿ ಹೇಳಿದೆ ಅಂತ ಹೇಳಿದ್ರೆ, ಯಾರಾದ್ರೂ ತಪ್ಪಿ ಎಲ್ಲೋ ಒಂದ್ ಕಡೆ ಯಾವುದೋ ಒಂದ್ ಸರಿ ತಪ್ಪಾಗಿದ್ರೆ ಆ ಶಾಪಗ್ರಸ್ತನಾಗಿ ಅವನು ಜೀವಿಸಬಾರದು ಅಂತ ಉದ್ದೇಶದಲ್ಲಿ ಇದು ಮಾಡಿರೋದು. ಎಲ್ಲ ಪ್ರತಿಯೊಂದು ವಾರದಲ್ಲಿನೂ, ಪ್ರತಿಯೊಂದು ತಿಂಗಳಲ್ಲೂ ಇದೇ ಕೆಲಸ. ಇವತ್ತು ನನ್ನ ಬಳಿಗೆ ಆರಾಧನಾ ಕೂಟದಲ್ಲಿ ಮಾತಾಡುವಾಗ ನಾನು ಹೇಳಿದೆ, ಈ ವಾರ ನಾವು ದೇವರೇ ನನ್ನನ್ನು ಶ್ರಮಿಸಿ ಎಲ್ಲ ಇದು ಮಾಡಿ ಎಲ್ಲ ಇದನ್ನು ಪ್ರೆಸ್ಲೋಡ್ ಎಲ್ಲ ಹೇಳಿ ದೇವರಿಗೆ ಒಪ್ಪಿಸಿ ಆ ಅನ್ಯೋನ್ಯತೆಯಲ್ಲಿ ಪಾಲ್ಗೊಂಡು ರೊಟ್ಟಿ ರಾಷ್ಟ್ರದೆಲ್ಲ ತಗೊಂಡು ಮನೆಗೆ ಬಂದು ಇಡೀ ಮತ್ತೆ ಇರೋದು 6 ದಿವಸನೇ ಇದೇ ಕೆಲಸ. ಬೇರೆಯವ್ರ ಬಗ್ಗೆ ಚಾಡಿ ಹೇಳೋದು, ಬೇರೆಯವ್ರಿಗೆ ಬರೀ ಹೊಟ್ಟೆ ಕಿಚ್ಚು, ಇಲ್ಲಾಂದ್ರೆ ಬೇರೆ ಏನೇನೋ ಕೆಲಸಗಳು ಆಸ್ ಇಟ್ ಈಸ್. ಕಳೆದ ವಾರದಲ್ಲಿ ದೇವರೇ ಮಾಡಿದೆ ತಪ್ಪಾಯ್ತು ಅಂತ ಹೇಳೋದು ಅದೇ ವಿಷಯಗಳು ಅತ್ತೆ ಸೊಸೆ ಬಗ್ಗೆ, ಇಲ್ಲಾದ್ರೆ ಸೊಸೆ ಅತ್ತೆ ಬಗ್ಗೆ, ಇಲ್ಲಾದ್ರೆ ಗಂಡ ಹೆಂಡತಿ ಬಗ್ಗೆ, ಇಲ್ಲಾಂದ್ರೆ ಮಕ್ಕಳ ಬಗ್ಗೆ, ಕುಟುಂಬದಲ್ಲಿ ಆಗಲಿ, ಸಭೆಯಲ್ಲಿ ಆಗಲಿ, ಸಮಾಜದಲ್ಲಿ ಆಗಲಿ, ಯಾರಾದ್ರ ಬಗ್ಗೆ ನಾನೊಂದ್ಸರಿ ನಿಮಗೆ ಹೇಳಿದ್ದೇನೆ, ಈ ನಮ್ಮ ಬ್ರದರ್ಸಲ್ಲಿ ಈ ಶಾರೀರಿಕ ಇಲ್ಲಾಂದ್ರೆ ಕೊಲೆ ಆ ರೀತಿಯಲ್ಲಿ ಇರೋದು ತಪ್ಪುಗಳು ಯಾರು ಮಾಡಲ್ಲ. ಮಾಡೋದೊಂದು ದೊಡ್ಡ ತಪ್ಪಾಗ್ತಾ ಇರೋದು.
ಪವಿತ್ರಾತ್ಮನಿರುವಂತ ಹೃದಯದಲ್ಲಿ, ಗರ್ಭಗುಡಿ ಯಾವ್ದು, ಆ ಹೃದಯದಲ್ಲಿ ಆಗುವಂತ ಆಲೋಚನೆಗಳು, ಆ ಆಲೋಚನೆಗಳಿಂದ ಬರುವಂತ ಮಾತುಗಳಲ್ಲಿನೋ ನಾವು ತಪ್ಪು ಮಾಡ್ತಾ ಇದ್ವಿ. ನಮ್ಮ ಹೃದಯ ಅಶುದ್ಧಿಯಿಂದ ದೇವರಿಂದ ನಾವು ದೂರ ಆಗ್ತೀವಿ. ನೀವೆಲ್ಲ ಹಂಗೆ ಮಾಡ್ತೀರಂತ ಅಲ್ಲ ನಾನು ಹೇಳಿರೋದು, ಬಟ್ ಮನುಷ್ಯನ ಸ್ಥಿತಿ ಈ ರೀತಿಯಲ್ಲಿ ಇದೆ ನೋಡಿ. ಅದಕ್ಕೆ ಮಕ್ಕಳಾಗಿರುವವರು ವಿಶುದ್ಧ ಜೀವನವನ್ನು ಆಚರಿಸಬೇಕು, ನಡೆಸಬೇಕು. ಅವರ ಆತ್ಮನನ್ನು, ಶರೀರವನ್ನು ಶುದ್ಧಿಯಾಗಿ ಕಾಪಾಡಬೇಕು. ಅದು ನಮ್ಮನ್ನ ಪವಿತ್ರಾತ್ಮನ ಕೃಪಾವರದಿಂದ ದೇವರಲ್ಲಿ ನಮ್ಮನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಅದು ಸಹಾಯವಾಗುತ್ತೆ, ಸಹಾಯ ಕೊಡುತ್ತೆ ಅಂತ ಹೇಳ್ತಾ ಇರೋದು. ಆದ್ದರಿಂದ ಪ್ರಿಯ ಸಹೋದರಿ ಸಹೋದರಿಯರೇ, ನಾವು ಏನ್ ಮಾಡಬೇಕು, ನಮ್ಮ ಚಿಂತನೆಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ ನಾವು ಏನ್ ಮಾಡಬೇಕಾಗಿರೋದು ಹೇಳಿದ್ರೆ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 1ನೇ ವಾಕ್ಯ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರಾತ್ಮವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಸಿಂಪಲ್ ಆಗಿ ಎಷ್ಟು ಸರಳವಾಗಿ ಹೇಳಿದ ಇದಂತ ಹೇಳಿದ್ರೆ, ಪೌಲನು ಬರೆದಿರೋದು ಪ್ರಿಯರೇ ಅಂದ್ರೆ ನನಗೆ ತುಂಬಾ ಆತ್ಮೀಯವಾಗಿರುವಂತ ಸಹೋದರಿ ಸಹೋದರಿಯರೇ, ಈ ವಾಗ್ದಾನಗಳು, ಯಾವುದು ವಾಗ್ದಾನಗಳು? ಈ ತರ ತಪ್ಪುಗಳು ಮಾಡಬಾರದು, ಪ್ರಾಪಂಚಿಕವಾಗಿರೋದು ವಿಷಯಗಳಲ್ಲಿ ಹೋಗಬಾರದು. ಯಾಕಂದ್ರೆ ನೀವು ನನಗೆ ತುಂಬಾ ಬೇಕಾಗಿರೋದು ಜನಾಂಗ. ನಾನು ಬೇರೆ ಬೇರೆ ಜನಗಳಿಂದ ಎಲ್ಲೆಲ್ಲೋ ನೀವು ಹೋಗಿದನು ಕೂಡ ನಿಮ್ಮನ್ನ ಕರ್ಕೊಂಬಂದು ನನ್ನ ಸ್ವಂತ ಜನಾಂಗವಾಗಿ ನನಗೆ ನಾನು ಪ್ರಸನ್ನನಾಗಿ, ನಿಮ್ಮಲ್ಲಿ ಪ್ರಸನ್ನನಾಗಿರುವಂತ ಆ ಒಂದು ಸನ್ನಿವೇಶದಲ್ಲಿ ಏನಾಗುತ್ತೆ, ಮತ್ತೆ ನೀವು ಪಾಪ ಮಾಡಬಾರದು, ನಿಮ್ಮ ಅಶುದ್ಧಿಯನ್ನು ಕಳ್ಕೊಳ್ಳಬಾರದು, ಅಲ್ಲ ಶುದ್ಧಿಯನ್ನು ಕಳ್ಕೊಳ್ಳಬಾರದು ಅಂತ ಹೇಳಿ ಇಲ್ಲಿ ಹೇಳಿದ ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು, ಅಂದ್ರೆ ನಾನು ಆಗಲೇ ಹೇಳಿದೆಯಲ್ಲ, ಶರೀರದಲ್ಲಿ ದೊಡ್ಡ ತಪ್ಪನ್ನು ಮಾಡಿದ್ರೆ ನನ್ನ ಹೃದಯದ ಆಲೋಚನೆಗಳನ್ನ ನನಗೆ ಹೇಳ್ಬೋದು. ಇಲ್ಲಿ ನೋಡಿ, ಶರೀರ ಆತ್ಮಗಳು, ಶರೀರದಿಂದನೂ ಆತ್ಮನಿಂದನೂ ಮಾಡಿರಂತ ತಪ್ಪುಗಳ ಆ ಕಲ್ಮಶವನ್ನು ಏನ್ ಮಾಡೋ, ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ, ನಾವು ಯಾವತ್ತು ನೋಡಿದ್ರು ನಮ್ಗೆಲ್ಲದಲ್ಲಿಯೂ ನಮ್ಮನ್ನೇ ಮುಂದೆ ನಡೆಸುವಂಥದ್ದು, ಕೈ ಹಿಡಿಸಿ ನಡೆಸುವಂಥದ್ದು ದೇವರ ಮೇಲೆ ಇರೋಂಥ ಭಯ ಭಕ್ತಿ. ಇಲ್ಲಿ ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ನಮ್ಮ ಪ್ರಯತ್ನ ಇನ್ನೇನ್ ಇರಬೇಕು ಅಂತ ಪ್ರಿಯರೇ ಎಕ್ಸಾಕ್ಟ್ಲಿ ಇಲ್ಲಿ ಹೇಳ್ತಾ ಇರೋದು. ನಿನ್ನೆ ಏನಾಗಿದೆ, ಇಲ್ಲದ್ರೆ ಇವತ್ತು ಬೆಳಿಗ್ಗೆ ಏನಾಗಿದೆ, ಕಳೆದ ವರ್ಷ ಏನಾಗಿದೆ, ಅದ್ರ ಹಿಂದೆ ವರ್ಷ ಏನಾಗಿದೆ ಬೇಕಾಗಿಲ್ಲ. ಇವತ್ತು ಈ ಸಮಯದಲ್ಲಿ ನಮ್ಮ ಒಂದು ಡಿಸಿಷನ್, ನಾವೇನ್ ಮಾಡ್ಬೇಕು, ನಮ್ಮ ಪ್ರಯತ್ನ ಎಲ್ಲಿಗೆ ಇರಬೇಕು ಅಂತ ಹೇಳಿದ್ರೆ, ಎಲ್ಲಾ ತಪ್ಪುಗಳಿಂದ ದೂರ ಇದ್ದು ಬಿಟ್ಟು ಆ ದೇವರಿಗೆ ಕೊಟ್ಟಂತ ಪವಿತ್ರತ್ವವನ್ನು ಸಿದ್ಧಿಗೆ ತರುವಂತದೇ. ಈ ಪವಿತ್ರತ್ವವನ್ನು ಸಿದ್ಧಿಗೆ ತರುವಂದ್ರೆ ಇಟ್ ಮೀನ್ ಆಕ್ಷನ್. ನನ್ನಲ್ಲಿ ಶುದ್ಧತೆ ಇದೆ, ಪವಿತ್ರತೆ ಇದೆ, ಬಟ್ ನನ್ನಲ್ಲಿ ಕ್ರಿಯೆಗಳಿಲ್ಲ ಅಂತ ಹೇಳಿದ್ರೆ ಅದು ವ್ಯರ್ಥ ಆಗುತ್ತೆ. ವಿಶ್ವಾಸ, ನಂಬಿಕೆ ಎಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರೋದು. ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ನಮ್ಮ ಪ್ರಯತ್ನ, ಮುಂದಿನ ಜೀವನದಲ್ಲಿ ನಂದು ನಿಮ್ದೆಲ್ಲ ಪ್ರಯತ್ನ ಇದು. ನಾವೆಷ್ಟೋ ಕಾಲದಿಂದ ಪ್ರಯತ್ನ ಮಾಡ್ತಾ ಇರ್ಬೋದು, ಎಲ್ಲಾದ್ರೂ ಒಂದು ಸಣ್ಣ ಕೊರತೆ ಇದೇ ರೀತಿಯಲ್ಲಿ ಇದ್ದಿದ್ರೆ ಸರಿಪಡಿಸಿ ಇನ್ನೂ ಪ್ರಯತ್ನ ಮಾಡ್ತಾ ಇರಬೇಕು. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 13 ಮತ್ತೆ 14. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಇದರಲ್ಲಿ ಮೊದಲನೇ 13ನೇ ವಾಕ್ಯದಲ್ಲಿ ಹೇಳ್ತಾ ಇರೋದಂತ ಹೇಳಿದ್ರೆ ಏನಂದ ಹೇಳಿ, ಇಕ್ಕಟ್ಟಾದ ಬಾಗಿಲಿಂದ ಒಳಗೆ ಹೋಗಿರಿ. ಇದೆರಡು ಪಾರ್ಷನ್ ಮಾಡಿದ್ರೆ, ಒಂದು ಸ್ವಲ್ಪ ಇಕ್ಕಟ್ಟಾಗಿರೋದು, ಬಿಕ್ಕಟ್ಟಾಗಿರೋದು, ಕಂಡುಹಿಡಿಯಲಿಕ್ಕೆ ಕಷ್ಟವಾಗಿರೋದಂತ ದಾರಿ ಎಲ್ಲಿಗೆ ಹೋಗೋದಂಥದ್ದು ಆ ದಾರಿ ಒಳಗೆ ಹೋಗುವಾಗ ಅದು ನಿತ್ಯ ಜೀವಕ್ಕೆ ಹೋಗುವಂತ ದಾರಿ. ಆದ್ರೆ ಸುಂದರವಾಗಿ, ತುಂಬಾ ಚೆನ್ನಾಗಿ, ಅಗಲವಾಗಿರೋ, ಉದ್ದಕ್ಕಿರೋದಂತ, ಯಾವ ಗಟ್ಟರು ಇಲ್ಲ, ಯಾವುದು ಇಲ್ಲ ಅಂತ ನಮಗೆ ಅನಿಸುವಂಥದ್ದು ದಾರಿಗಳು, ವಸ್ತುಗಳು, ಪ್ರಾಪಂಚಿಕವಾಗಿರೋ ಸಂಗತಿಗಳೆಲ್ಲ ಎಲ್ಲಿ ಹೋಗುತ್ತೆ, ನಶಿಸಿ ಹೋಗುವಂಥದ್ದು,
ನಾಶಕ್ಕೆ ಹೋಗುವ ಬಾಗಿಲು. ಪ್ರಥಮ ದೃಷ್ಟಿ ಎಲ್ಲಿ ಹೋಗುತ್ತೆ ಹೇಳಿ? ನಾವು ಒಂದು ದಾರಿಯಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ, ಅಲ್ಲಿ ಸುಂದರವಾಗಿರೋದು ಕಡೆಗೆ ಮೊದಲನೇ ದೃಷ್ಟಿ ಹೋಗುತ್ತೆ. ಪ್ರಿಯರ ಎಚ್ಚರಿಕೆ ಮಾತು ಈ ವಾಕ್ಯದಲ್ಲಿ ನಮಗೆ ಕೊಡ್ತಾ ಇರೋದೇ, ಸುಂದರವಾಗಿ ನೀವು ಆ ರೀತಿಯಲ್ಲಿ ಕಾಣಿಸ್ತಾ ಇದ್ರೆ, ಪ್ರಾಪಂಚಿಕವಾಗಿರೋದು ಯಾವುದಾದ್ರೂ ನೀವು ಸುಂದರವಾಗಿ ನಿನಗೆ ಕಾಣಿಸ್ತಾ ಇದ್ರೆ, ಅದಕ್ಕೆ ನೀನು ಜಾಸ್ತಿ ಅದನ್ನು ನೋಡಿದ್ರೆ, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ರೆ, ದೇವರಿಗೆ ಕೊಡಬೇಕಾಗಿರೋ ಇಂಪಾರ್ಟೆನ್ಸ್ ಕಮ್ಮಿ ಆಗ್ತಾ ಇಲ್ಲಿಂದ ತೆಗೆದೇ ಅಲ್ಲಿ ಕೊಡ್ತಾ ಇರೋದು. ಅಲ್ಲಿ ಇಲ್ಲಿ ಒಂದೇ ತರ ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಆಗಲ್ಲ. ಇಲ್ಲಿ ತೆಗೆದಾದ್ಮೇಲೆ ಅಲ್ಲಿ ಕೊಡಬೇಕು. ನೋಡಿ, ಇಲ್ಲಿ ನಮಗೆ ಹೇಳಂದದ ಆ ಇಕ್ಕಟ್ಟಾಗಿರೋದ ಬಾಗಿಲು. ಅಲ್ಲಿ ಇನ್ನೊಂದು ಒಳ್ಳೆ ವಿಷಯ ಏನಂತ ಹೇಳಿದ್ರೆ, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ ಅಂದ. ನನ್ನ ಪ್ರಿಯ ದೇವ ಜನರೇ, ಇಲ್ಲಿ ಸೇರಿ ಬಂದಿರೋದು ಎಲ್ಲವರು ನನ್ನ ಪ್ರಕಾರ ಆ ದಾರಿಯನ್ನು ಕಂಡು ಹಿಡಿದಂತ ವ್ಯಕ್ತಿಗಳು, ಆ ಇಕ್ಕಟ್ಟಾಗಿರೋದು ನಿತ್ಯ ಜೀವಕ್ಕೆ ಹೋಗುವಂತ ದಾರಿ. ಆದ್ರಿಂದನೇ ಈ ಸಂಜೆ ವೇಳೆಯಲ್ಲಿ, ಈ ಸಮಯದಲ್ಲಿ, ಈ ಭಾನುವಾರ ದಿವಸ ಎಷ್ಟೋ ಕೆಲಸಗಳು ಮಾಡ್ಬೋದಿತ್ತು, ಎಷ್ಟೋ ಕಾರ್ಯಗಳು ಮಾಡ್ಬೋದಿತ್ತು. ಅದನ್ನೆಲ್ಲ ಬಿಟ್ಟು ನಾವು ಇಲ್ಲಿ ಸೇರಿದೆ ಅಂತ ಹೇಳಿದ್ರೆ, ಇದು ಯಾರಿಗೇನು ಲೆಕ್ಕ ಕೊಡ್ಲಿಕ್ಕೋ, ಇಲ್ಲಾಂದ್ರೆ ಯಾರಿಗೆ ಏನಾದ್ರೂ ಇದು ಮಾಡ್ಲಿಕ್ಕೆ, ಇಲ್ಲಾಂದ್ರೆ ಯಾರು ಏನೋ ಕೊಡ್ತೀನಂದ, ಇದು ಯಾವುದಕ್ಕೇನೂ ಅಲ್ಲ. ದೇವರ ವಾಕ್ಯದ ಅಡಿಯಲ್ಲಿ ಅಲ್ಪ ನಿಮಿಷ ನಾನು ಇರಬೇಕು. ಇದು ದೇವರ ಆತ್ಮನ ಪ್ರೇರಿತವಾಗಿ ನಿಮ್ಮೊಳಗೆ ನನ್ನೊಳಗೆ ಆ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಇವತ್ತು ನಾವು ಸೇರಿ ಬಂದಿದ್ವಿ. ಇವತ್ತು ಎಷ್ಟು ಜನ ಸೇರಿ ಬಂದ್ರು? 11 ಜನ. ಈ 11 ಜನದಲ್ಲಿ ಆಗಲೇ 13 ಜನ ಇತ್ತು. ಓಕೆ, ಈ ಜನ ಸೇರಿ ಬಂದಿರಲ್ಲ, ಕೆಲವರಿಗೆ ನೆಟ್ವರ್ಕ್ ಇಶ್ಯೂ ಇಲ್ಲ ಇದೆ, ಅದಕ್ಕೆ ಮಧ್ಯ ಮಧ್ಯದಲ್ಲಿ ಬಂದು ಹೋಗ್ತಾ ಇದೆ. ಸೇರಿದಂಥದ್ದು ಆತ್ಮೀಕವಾಗಿ ಒಂದು ದಾಹ ಇರುತ್ತಲ್ಲ, ದೇವರ ಆತ್ಮನಲ್ಲಿ ನಾನು ತುಂಬಬೇಕು, ನಾನು ಬೆಳೆಯಬೇಕು, ದೇವರ ಕಾರ್ಯದಲ್ಲಿ ನಾನು ಬೆಳೆಯಬೇಕು. ಆ 2ನೇ ಬರೋಣ ದಿವಸ ಬರುವಾಗ ನಾನು ಅಲ್ಲಿ ನಿಲ್ಲಲಿಕ್ಕೆ ಅದು ಕಾರಣವಾಗಬೇಕು ಅಂದ. ಇಲ್ಲಿ ನೋಡಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ಥ್ಯಾಂಕ್ ಯು. ನೋಡಿ, ಇಲ್ಲಿ ನಮಗೆ ನಮ್ಮಲ್ಲಿರೋದು ಕೊರತೆಗಳೇನಾದ್ರೂ ಗೊತ್ತಾಗಬೇಕು ಅಂತ ಹೇಳಿದ್ರೆ ಏನಾದ್ರೂ ಹೇಳಿ, ಇನ್ನು ಯಾರಾದ್ರೂ ಒಬ್ರು ನಮಗೆ ಹೇಳಿಕೊಡ್ಬೇಕು, ಬ್ರದರ್ ನೀವು ಈ ರೀತಿಯಲ್ಲಿ ಮಾತಾಡಿದ್ರಲ್ಲ, ಇಲ್ಲಾಂದ್ರೆ ನೀವು ಈ ರೀತಿಯಲ್ಲಿ ಮಾಡ್ತಾ ಇದ್ರಲ್ಲ, ಇದು ಸರಿನಾ ನಮ್ಮ ಲೆಕ್ಕದಲ್ಲಿ, ಇನ್ನು ಯಾರಾದ್ರೂ ಒಬ್ರು ಹೇಳಿಕೊಡ್ಬೇಕು. ಇಲ್ಲ ಆದ್ರೆ ಪವಿತ್ರಾತ್ಮನ ಕೃಪಾವರದಿಂದ ಆ ಪ್ರಭಾವ ನಮ್ಮಲ್ಲಿ ಕಾರ್ಯ ಮಾಡಬೇಕು. ಆ ಪ್ರಭಾವ ನಮ್ಮಲ್ಲಿ ಕಾರ್ಯ ಮಾಡಬೇಕು. ಒಳಗಡೆಯಿಂದ ನಮಗೆ ಹೇಳಬೇಕು, ಮಗನೇ ಮಗಳೇ ನೀನ್ ಮಾಡ್ತಾ ಇರೋ ಸರಿನಾ, ಇಲ್ಲಾಂದ್ರೆ ಮಗನೇ ನೀನ್ ಮಾಡಿದ್ದು ಒಳ್ಳೆ ಕೆಲಸ, ಇದರಿಂದ ದೇವರ ಸನ್ನಿಧಿಯಲ್ಲಿ ದೇವರಿಗೆ ಖುಷಿಯಾಗುತ್ತೆ. ಇದು ಒಳಗಡೆಯಿಂದ ಬರುವ ಒಂದು ಸಂಗತಿ. ಇಲ್ಲಿ ನೋಡಿ, ಇದನ್ನು ನೋಡಿ, ಇಲ್ಲಿ ಅಂದ್ರೆ ಉತ್ತಮವಾದದು, ಮೆಚ್ಚುಗೆಯಾದದು, ದೋಷವಿಲ್ಲದು ಯಾವುದೆಂದ ವಿಭೇಜಿಸಿ ತಿಳ್ಕೊಂಡ್ರೆ ಮಾತ್ರ ದೇವರ ಸಾನ್ನಿಧ್ಯದಲ್ಲಿ, ಇಲ್ಲಂದ್ರೆ ದೇವರ ವಿಶುದ್ಧಿಯಲ್ಲಿ, ಈ ಪ್ರಾಪಂಚಿಕವಾಗಿರೋದ್ರಿಂದ ಅಶುದ್ಧಿಯನ್ನೆಲ್ಲ ದೂರ ಮಾಡಿ, ಅಶುದ್ಧವಾಗಿರೋದನ್ನೆಲ್ಲ ದೂರ ಮಾಡಿ ಒಂದು ವಿಶುದ್ಧ ಜೀವನವನ್ನು ಈ ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಫಸ್ಟ್ ಯಾವುದು ಒಳ್ಳೇದು ಕೆಟ್ಟದ್ದು ಗೊತ್ತಾಗಬೇಕು. ಈ ಸಣ್ಣ ಮಕ್ಕಳು ಇರ್ತಾರಲ್ಲ, ಈ ಸಣ್ಣ ಮಕ್ಕಳಿರುವಾಗ ಏನಾಗುತ್ತೆ ಅಂತ ಹೇಳಿ, ಆ ಮಕ್ಕಳಿಗೆ ಬಿಸಿ ನೀರು ಇಟ್ಟಿದ್ರು ಇಲ್ಲ ಬೆಂಕಿಯಲ್ಲಿ ಹಚ್ಚಿದ್ರು ಹಿಡೀಲಿಕ್ಕೆ ಹೋಗ್ತಾರೆ. ಯಾಕೆಂದ್ರೆ ಅದು ಒಂದ್ಸರಿನೂ ಮುಟ್ಟಿ ಅಭ್ಯಾಸ ಇಲ್ಲ ಅವರಿಗೆ. ನೋಡಿದ್ರೆ ಅದು ಒಂದ್ಸರಿ ಮುಟ್ಟ ಆದ್ಮೇಲೆ ಅದಕ್ಕೆ ಗೊತ್ತಾಗುತ್ತೆ, ಅಯ್ಯೋ ಇದು ಮುಟ್ಟಿದ್ರೆ ಸುಡುತ್ತೆ, ನೋವಾಗುತ್ತೆ ಅಂತ. ಯಾಕೆಂದ್ರೆ ಆ ಮಗುಗೆ ತಿಳುವಳಿಕೆ ಇಲ್ಲ. ಆದ್ರೆ ಪ್ರಿಯರೇ, ಇಲ್ಲಿ ಸೇರಿ ಬಂದ್ರು ಎಲ್ಲಾ ವ್ಯಕ್ತಿಗಳಿಗಿನ್ನು ತಿಳುವಳಿಕೆ ಇರುವಂತ ವ್ಯಕ್ತಿಗಳು. ಯಾಕೆ ಹೇಳಿ? ಪವಿತ್ರಾತ್ಮನ ಕೃಪಾವರದಿಂದ ದೇವರ ವಾಕ್ಯ ಮುಖಾಂತರ ದೇವರಿಗೆ ಯಾವುದು ಉತ್ತಮವಾದದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದೆ ಅದು ಅಂತ ಆ ತಿಳುವಳಿಕೆ ನಮ್ಮಲ್ಲಿದೆ. ಆ ತಿಳುವಳಿಕೆ ಸ್ವಲ್ಪ ಏರುಪೇರಾಗುವಾಗ ಏನಾಗುತ್ತೆ ಅಂತೇಳಿ, ನಮ್ಮಲ್ಲಿ ಇರುವುದು ಆ ವಿಶುದ್ಧಿ, ಆ ಹೋಲಿನೆಸ್ ಅಂದಿರೋದು ಕಮ್ಮಿ ಆಗ್ತಾ ಬರುತ್ತೆ. ನಾನಾಗಲೇ ಹೇಳಿದೆಯಲ್ಲ, 2 ಪಾತ್ರದಲ್ಲಿ ತುಂಬಿಸ್ಲಿಕ್ಕೆ ಆಗಲ್ಲ. ಒಂದಾಗಲೇ ಶುದ್ಧವಾಗಿರೋದು, ಇಲ್ಲಾಂದ್ರೆ ಅಶುದ್ಧವಾಗಿರೋದು. ಈ ಶುದ್ಧವಾಗಿರೋದ್ರಿಂದ ತೆಗೆದು ಈ ಕಡೆ ಹಾಕುವಾಗ ಏನಾಗುತ್ತೆ, ಈ ತೆಗೆದಿರೋದನ್ನು ಅಶುದ್ಧವಾಗುತ್ತೆ. ಅಲ್ಲಿಂದ ಏನಾದರೂ ತೆಗೆದು ಈ ಕಡೆ ಹಾಕೋದಾದ್ರೆ ಅದು ಶುದ್ಧಿ ಆಗುತ್ತೆ. ಆದ್ರೆ ಇಲ್ಲಿಂದ ತೆಗೆದು ಅಶುದ್ಧವಾಗಿರೋದು ಹಾಕುವಾಗ ಪ್ರಿಯರ, ಜೀವನ ಅಂದ್ರೆ ಈ ರೀತಿಯಲ್ಲಿ ಪ್ರಾಪಂಚಿಕ ಜೀವನವನ್ನು, ಆತ್ಮಿಕ ಜೀವನವನ್ನು ಇದೇ ರೀತಿಯಲ್ಲಿ ಒಂದು ಕಂಪ್ಯಾರಿಸನ್ ಆಗುತ್ತೆ. ನಮ್ಮನ್ನು ನಾವು ಪರಿಶೋಧಿಸಬೇಕು. ನನ್ನಲ್ಲಿ ಉತ್ತಮವಾದದು ಅಂದ್ರೆ ದೇವರ ವಾಕ್ಯದ ಪ್ರಕಾರ
ದೇವರ ಇಚ್ಛಾನುಸಾರವಾಗಿ ನನ್ನಲ್ಲಿ ನನಗೆ ಉತ್ತಮವಾಗಿರೋದು ಹಲವಾರು ಸಂಗತಿಗಳು ನನ್ನಲ್ಲಿ ಇರುತ್ತೆ. ಆದರೆ ದೇವರ ವಾಕ್ಯ ಪ್ರಕಾರ ನನ್ನಲ್ಲಿ ಏನು ಉತ್ತಮವಾಗಿ ಇರಬೇಕು ಅಂದ ಆ ತಿಳುವಳಿಕೆ ಪ್ರತಿಯೊಂದು ವಿಶ್ವಾಸಿಯ ಜೀವನದಲ್ಲಿನೂ ಬಹಳ ಮುಖ್ಯವಾಗಿರೋ ವಿಷಯ. ಈ ಏನಕ್ಕೆ ನಾವು ಈ ವಿಷಯದಲ್ಲಿ ಪ್ರಾಪಂಚಿಕ ವಿಷಯದಲ್ಲಿ ನಾವು ಸೆಪರೇಟ್ ಆಗಬೇಕು ಅಂದಿರೋದು ಒಂದು ಪ್ರಶ್ನೆ ಇರುತ್ತೆ. ಸಾಧಾರಣ ಎಲ್ಲರೂ ಬದುಕ್ತಾ ಇದ್ದಾರೆ, ಎಲ್ಲರೂ ಬದುಕ್ತಾ ಇದೆ, ಅದನ್ನೇ ನಿನಗೆ ಸೆಪರೇಟ್ ಮಾಡಿ ಇದನ್ನ ಸೆಪರೇಟ್ ಮಾಡಿ ಅಂದ್ರೆ ನಾವು ದೇವರ ನಂಬಿಕೆಯಲ್ಲಿ ಇದ್ದೀನಂತ. ಅದಕ್ಕೆ ಉತ್ತರನೇ 1 ಪೇತ್ರನು 2ನೇ ಅಧ್ಯಾಯ 9ನೇ ವಾಕ್ಯ. 1 ಪೇತ್ರನು 2ನೇ ಅಧ್ಯಾಯ 9ನೇ ವಾಕ್ಯ. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ನೋಡಿ, ನಾವು ಥ್ಯಾಂಕ್ ಯು. ಇಲ್ಲಿ ನಾವು ಯಾರು ಫಸ್ಟ್ ನಾವು ತಿಳ್ಕೊಬೇಕು. ನಾನು ಯಾರು, ನನ್ನ ಸ್ಥಾನ ಏನು, ನನಗಿರುವಂತ ಆ ಒಂದು ಶಕ್ತಿ, ನನಗಿರೋಂಥ ಆ ಒಂದು ವಿಷಯ, ನನ್ನಲ್ಲಿರೋಂಥ ಸ್ವಾಧೀನ ಅದು ಯಾರದು? ಪ್ರಾಪಂಚಿಕವಾಗಿರೋದೇನ ದೇವರ ಮುಖಾಂತರ ಇರೋದು. ನೋಡಿ, ಇಲ್ಲಿ ನೀವಾದರೂ ನಿಮ್ಮನ್ನ ಕತ್ತಲೆ ಒಳಗೆಯಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ. ಯಾವುದು ಪ್ರಚಾರ ಮಾಡುವರು? ಇಲ್ಲಿ ನೋಡಿ, ದೇವರಾದುಕೊಂಡ ಜನಾಂಗವು, ಅದೇ ರಾಜ ವಂಶಸ್ಥರಾದ ಯಾಜಕರು, ಸಾಧಾರಣ ವ್ಯಕ್ತಿಗಳಲ್ಲ. ಒಂದು ಕಾಲದಲ್ಲಿ ನಮ್ಮ ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ರೆ ರಾಜವಂಶಸ್ಥರಾದಿರಂದ ಯಾಜಕರು ಒಂದಷ್ಟು ಕಾಲ ಇದೆ. ಇಲ್ಲಿ ನೋಡಿ, ರಾಜವಂಶಸ್ಥರಾದ ಯಾಚಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿರೋದ್ರಿಂದ ಪ್ರಿಯರೇ, ಪ್ರಾಪಂಚಿಕವಾಗಿರೋದಂತ ವಿಷಯಗಳು, ಅಶುದ್ಧಿ ಅಂದರದ ವಿಷಯಗಳು ನಮ್ಮ ಜೀವನದಲ್ಲಿ ಇರಬಾರದು. ಯಾಕಂದ್ರೆ ಇಷ್ಟೊಂದು ಪ್ರೋಸೆಸ್ ಆಗಿದೆ ಒಂದು ವಿಶ್ವಾಸಿಯ ಜೀವನದಲ್ಲಿ. ರಕ್ಷಣೆ ಒಂದು ದೀಕ್ಷಾಸ್ಥಾನ ತಗೊಳ್ಳುವಾಗ ಇಷ್ಟೊಂದು ಪ್ರೋಸೆಸ್ ಆಗಿರುತ್ತೆ ಇದರಲ್ಲಿ. ಈ ಪ್ರೋಸೆಸ್ ಇಂದ ನಾವು ತಿರುಗಿ ಯಾವ ರೀತಿಯಲ್ಲಿನೂ ಪ್ರಾಪಂಚದ ಕಡೆ ಸೇರಂಗಿಲ್ಲ. ಇಲ್ಲಿ ನೋಡಿ, ಅದೇ ರೀತಿಯಾಗಿ ಈ ಸೇರಬಾರದು ಅಂತ ಹೇಳಿದ್ರೆ ನಾವು ಏನ್ ಮಾಡಬೇಕು ಅಂತ ಹೇಳಿ ಕೊನೆ 1-2 ವಾಕ್ಯ ಓದಿ ನಾನು ಮುಗಿಸ್ತೀನಿ. 1 ಯೋಹಾನನು 2ನೇ ಅಧ್ಯಾಯ 15, 16, 17. ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದ ಆಸೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಥ್ಯಾಂಕ್ ಯು ಪ್ರಿಯರೇ. ಇವಾಗ ನಿಮಗೆ ಗೊತ್ತಾಗಿರಬೇಕು, ಜೀವನದಲ್ಲಿ ನಾವು ವಿಶುದ್ಧರಾಗಿ ದೇವರ ಮಕ್ಕಳಾಗಿ ನಾವು ಉಳಿಬೇಕು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಅಂದ್ರೆ ದೇವರಿಗೋಸ್ಕರ ಸೆಪರೇಟ್ ಆಗಿರೋದಂತ ಜನಾಂಗ, ಅದೇ ರೀತಿಯಲ್ಲಿ ಬಿ ಸೆಪರೇಟೆಡ್ ಫ್ರಮ್ ಕಾಮನ್ ವರ್ಲ್ಡ್ಲಿ ಥಿಂಗ್ಸ್. ಈ 2 ವಿಷಯದಲ್ಲಿ ನಾವು ನೋಡಿರೋಂಥ ಕಾರ್ಯಗಳು ಏನಂತ ಹೇಳಿದ್ರೆ ಇಷ್ಟು ವಿಷಯಗಳು ಅಂದ್ರೆ ಈ ನಾನು ಬರೆದ 2ನೇ ಅಧ್ಯಾಯ 15 ಇರೋದು ವಾಕ್ಯಗಳು ಏನಂತ ಹೇಳಿದ್ರೆ, ಲೋಕದಲ್ಲಿರೋದು ಯಾವುದನ್ನು ಪ್ರೀತಿಸಬೇಡಿ ಅಂತ ಹೇಳ್ತಾ ಇರೋದು. ಯಾವನಾದ್ರೂ ಲೋಕವನ್ನು ಪ್ರೀತಿಸಿದ್ರೆ ತಂದೆಯ ಮೇಲೆ, ನಾನು ಆಗಲೇ ಹೇಳಿದ್ದೆಯಲ್ಲ, 2 ಒಂದೇ ರಥದಲ್ಲಿ ಪ್ರೀತಿ ಮಾಡ್ಲಿಕ್ಕೆ ಆಗಲ್ಲ. 16 ಇನ್ನೊಂದು ಆ ರೀತಿಯಲ್ಲಿ ಯಾರಾದ್ರೂ ಮಾಡ್ತೀರ ಅಂತ ಹೇಳಿದ್ರು ಕೂಡ ಅದು ತಂದೆ ಆದ ದೇವರ ಹತ್ರ ಹೋಗಲಿಕ್ಕೆ ಯೋಗ್ಯವಾಗಿರೋದಂತ ಕಾರ್ಯವಲ್ಲ. ಲೋಕದಲ್ಲಿರುವ ಶರೀರದಾಶೆ, ನನ್ನ ಆಗಲೇ ಹೇಳಿದೆಯಲ್ಲ 3 ವಿಷಯಗಳು. ಒಂದು ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. ಇದೆಲ್ಲವನ್ನು ಪ್ರಪಂಚವಾಗಿರೋಂಥ ವಿಷಯಕ್ಕೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ನಾನು ಹೇಳಿದ್ರೆ, ಕಣ್ಣಿನ ಸುಂದರವಾಗಿರೋದು ಕಾಣಿಸ್ತಾ ಇರೋದೆಲ್ಲ ನಾವು ಇಚ್ಛೆ ಆಗಿ ಅದು ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ ಅಂತ ಹೇಳಿ ಈ ದೇವರಿಗೆ ಕೊಡ್ಬೇಕಾದಕ್ಕಿಂತ ಹೆಚ್ಚಾಗಿ ಒಂದು ಆಸೆ, ಆಸಕ್ತಿ ಯಾವ್ದು ಅದಕ್ಕೆ ಅನ್ಸಿದ್ರೆ ದೇವರಲ್ಲಿ ಏನಾಗುತ್ತೆ ಅಂತ ಹೇಳಿ, ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದ ವ್ಯಕ್ತಿಗಳಾಗಿ ಪಾಪಗ್ರಸ್ತರಾಗುತ್ತೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಯಾವುದನ್ನು ಶಾಶ್ವತವಾಗಿರೋದಿಲ್ಲ. ಇಲ್ಲಿ ನೋಡಿ, ಆದ್ರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಅಂತ ಹೇಳ್ತಾರೆ. ಪ್ರೇರೆ, ಇವಾಗ ನಿಮಗೆಲ್ಲ ಅನ್ಸುತ್ತೆ
ನಾನು ಏನಕ್ಕೆ ಭೂಮಿಯಲ್ಲಿ ಬಂದಿದೆ, ಇಲ್ಲಾಂದ್ರೆ ನಾವು ಏನಕ್ಕೆ ಬದುಕ್ತಾ ಇರೋದು, ನಾವು ಏನಕ್ಕೆ ದೇವ್ರ ವಾಕ್ಯ ಓದ್ತಾ ಇರೋದು, ನಾವು ಯಾವುದಕ್ಕೆ ವಿಶುದ್ಧ ಜೀವನ ನಡೆಸಬೇಕು, ಈ ಪ್ರಾಪಂಚಿಕ ಮನುಷ್ಯರಿಂದ ಸ್ವಲ್ಪ ನಾವು ಸೆಪರೇಟ್ ಆಗಿರುವಂತ ಬೇರೆ ಜನಾಂಗವಾಗಿ ನಾವು ಯಾಕೆ ಜೀವಿಸ್ಬೇಕು ಅಂತ ಹೇಳ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಲೋಕವು ಅದರಲ್ಲಿರೋದೆಲ್ಲವನ್ನು ನಶಿಸಿ ಹೋಗುವಂಥದ್ದು. ಆದ್ರೆ ದೇವರ ಚಿತ್ತವನ್ನು ನೆರವೇರಿಸುವವನು, ದೇವರ ಚಿತ್ತವೇನು ಹೇಳಿ, ಶುದ್ಧ ಹೃದಯದಿಂದ ಶುದ್ಧ ಆತ್ಮನಿಂದ ವಿಶುದ್ಧ ಜೀವನ ನಡೆಸುವಂತ ಮಕ್ಕಳ ಜೀವನ. ಅವರ ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಸಮಯದಲ್ಲಿ ಪರಲೋಕಕ್ಕೆ ಅವರೆಲ್ಲರೂ ಬರ್ತಾರೆ. ಆ ನಿರೀಕ್ಷೆ, ದೇವರ ನಿರೀಕ್ಷೆ. ಪ್ರಿಯರೇ, ನಮ್ಮ ನಿರೀಕ್ಷೆನೂ ಅದೇ. ಆದ್ರೆ ನಮ್ಮನ್ನು ನಾವು ಪರಿಶೋಧಿಸಿ ನಮ್ಮನ್ನು ನಾವು ಶುದ್ಧಪಡಿಸಲಿಲ್ಲ ಅಂತ ಹೇಳಿದ್ರೆ, ನಾವು ಪರಿಶುದ್ಧರಾಗಿ ಜೀವಿಸಲಿಲ್ಲ ಅಂತ ಹೇಳಿದ್ರೆ, ನಾವು ಮಾಡುವಂಥ ಆರಾಧನೆಗಳು, ಹಾಡುವಂಥ ಹಾಡುಗಳು, ಸೇರುವಂಥ ಕೂಟಗಳು ಎಲ್ಲವನ್ನು, ಈ ಪ್ರಸಂಗ ಹೇಳ್ತಾ ಇರೋ ಥರ ಎಲ್ಲವನ್ನು ವ್ಯರ್ಥವಾಗುತ್ತೆ. ಆದ್ರಿಂದ ನಾವು ಮಾಡುವಂಥ ಪ್ರತಿಯೊಂದು ಪ್ರಾರ್ಥನೆಯಲ್ಲೂ ದೇವರ ಸನ್ನಿಧ್ಯದಲ್ಲಿ ಸುಗಂಧ ಪರಿಮಳವಾಗಿ ಸೇರುವಂತೆ ನಾವು ಪರಿಶುದ್ಧರಾಗಿ ಪ್ರಾರ್ಥನೆ ಮಾಡಬೇಕು, ಪರಿಶುದ್ಧರಾಗಿ ಆರಾಧನೆ ಮಾಡಬೇಕು. ಆ ರೀತಿಯಲ್ಲಿ ಈ ವಿಷಯ ಇಲ್ಲಿ ಮುಗಿತಾ ಇಲ್ಲ. ನೆಕ್ಸ್ಟ್ ಪಾಯಿಂಟ್, ದೇವರ ಚಿತ್ತವಾದರೆ ನೆಕ್ಸ್ಟ್ ಭಾನುವಾರ ನಾನು ಕಂಟಿನ್ಯೂ ಮಾಡ್ತೀನಿ. ನಮ್ಮನ್ನು ನಾವು ಶುದ್ಧರಾಗಿ ಪಡಿಸ್ಕೊಂಡು ಆ ದೇವರ ಕೃಪೆಯಿಂದ ನನ್ನನ್ನು ನಿಮ್ಮನ್ನೆಲ್ಲವರನ್ನು ದೇವರು ಕಾಪಾಡಿ ಆ ಒಂದು ಉದ್ದೇಶದಲ್ಲಿ ದೇವರು ಆದುಕೊಂಡಂತ ಜನಾಂಗವಾಗಿ ದೇವರ ಚಿತ್ತಾನುಸಾರವಾಗಿ ಜೀವಿಸುವಂತೆ ನನ್ನನ್ನು ನಿಮ್ಮನ್ನೆಲ್ಲ ದೇವರ ಆಶೀರ್ವಾದಿಸಲಿ. ಈ